ಅಮ್ಮ ಬರ್ರಿ ಮುಂದೆ ಸರಿತಮ್ಮ ಹಾಡೇಳ್ಬೇಕು. ನಾನಂದಾರತಿ ಬೆಳಗುವೆನು, ನಾನಂದಾರತಿ ಬೆಳಗುವೆನು, ಯಾರ್ಯಾರಿಗಾರತಿ ಬೆಳಗುವೆನು. ಸ್ವಲ್ಪ ಬಟ್ಟೆ ಬಿಡುತ್ತೆ. ಯಾರಿಗಾರು ನಮಸ್ಕಾರ. ನನಗಿಟ್ಟ ಶರಣ ಬನ್ನಿ ಸರ್ ಒಳಗೆ. ಶರಣು ಶರಣು ಶರಣಾರ್ಥಿ ಶರಣಾರ್ಥಿ. ಸರ್ ಇವರು ನಮ್ಮ ಅಂಗಡಿ ವರ್ಕರ್ ಮಾಡ್ತಾರೆ. ಡಾಕ್ಟರ್ ಬಾಲಾಜಿ ಸರ್, ಜನಪದ ಬಾಲಾಜಿ ಅಂತ ನಮ್ಮ ಜನಪದ ಕೃಷಿ ಅವರು. ಅವ್ರು ನವೀನ್ ವಿಶಾಲ ಮಾಡ್ದಾಗ ಇಲ್ಲಿ ಇಲ್ಲಿ ನಮ್ದು ಶಿವನಿ ಹಾರಿಸಿ ಟೋಟಲ್ 11 ಇದೆ ಸರ್.
ನಾವು ಮಾಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ತಿಳಿಸಿದಾಗ ನಾವು ಅವರಿಗೆ ಗ್ರಾಮ ಘಟಕ ಆಗಬೇಕು ಅಂತ ಅಂದಾಗ ತುಂಬ ಜನ ಸಪೋರ್ಟ್ ಮಾಡಿದ್ರು. ಮಹಿಳಾ ಘಟಕ ಅನ್ನೋದಿನ ಇಲ್ಲಿ ಹೆಚ್ಚು ಪುರುಷರ ಘಟಕದವರು ಕೂಡ ತುಂಬ ಸಹಕಾರ ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಪರಿಷತ್ತಿನ ಪರವಾಗಿ ತುಂಬ ಅಭಿನಂದನೆಗಳು. ನಮ್ಮ ಬಾಲಾಜಿ ಸರ್ ಅವರು ಕೂಡ ಈ ಒಂದು ಜಾನಪದ ಪರಿಷತ್ತಿಗೆ ಹೆಚ್ಚಿನ ಅವರು ಜಿಲ್ಲಾ ತಾಲೂಕು ಹೋಬಳಿ ಗ್ರಾಮ ಘಟಕ ಇಂಥವು ಅನೇಕ ಅವರು ಇಳಿಯ ವಯಸ್ಸಿನಲ್ಲಿ ಕೂಡ ಒಬ್ಬ ಒಳ್ಳೆ ಕಲಾವಿದಾಗಿ ಕಲಾ ಪ್ರದರ್ಶನ ನೀಡ್ತಾ ಅವರು ಈ ಒಂದು ವಯಸ್ಸಲ್ಲಿ ಒಬ್ಬ ರಾಜ್ಯ ಅಧ್ಯಕ್ಷರಾಗಿ ಹಳ್ಳಿ ಮೂಲೆ ಮೂಲೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾರ ತಾನೇ ಈ ಪರಿಷತ್ ಇದೆ ಅಂತ ಗುರುತಿಸೋಕ್ಕಾಗಿತ್ತು ಹೇಳಿ. ಅಂಥದ್ದು ಜಿಲ್ಲೆಗೆ ಬಂದು ತಾಲೂಕಿಗೆ ಬಂದು ಹೋಬಳಿ ಬಂದು ಗ್ರಾಮಕ್ಕೆ ಬಂದು ಇದು ಇಷ್ಟು ನಾವೆಲ್ಲ ಹಿಂಗೆ ಹೊರಗೆ ಬಂದು ಮೂಲೆ ಗುಂಪಾಗಿದ್ದಾರೆ ಕಲಾವಿದರು ಅವರೆಲ್ಲ ಹೊರಗೆ ಬರಬೇಕು ಅಂತ ಅವರೊಂದು ಮನೋಭಾವನೆ ಇಟ್ಕೊಂಡು ರಾಜ್ಯದಿಂದ ಇವತ್ತು ನಮ್ಮ ಗ್ರಾಮೀಣ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಅಂತ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿಶ್ವಕಂದರು ಕೂಡ ತುಂಬಾ ಸಹಕರಿಸಿದ್ದಾರೆ. ಈ ಏಜಲ್ಲಿ ಅವ್ರು ಆರಾಮಾಗಿರ್ಬೇಕು ಅಂಥದ್ರಲ್ಲಿ ಕೂಡ ಒಂದು ಜಾನಪದ ಪರಿಷತ್ಗೆ ಹೆಚ್ಚು ಶಕ್ತಿ ತುಂಬಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ಇಟ್ಕೊಂಡು ಆದ್ರೂ ಹುಷಾರಿಲ್ಲ ಅವ್ರು ಬರ್ತಾರೆ ಇಲ್ಲ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷ ವಿಶ್ವಕಂಬರ್ಗೂ ಕೂಡ ಒಂದು ಗ್ರಾಮಪುರ ಒಂದು ದೊಡ್ಡ ಸತ್ಯನಾರಾಯಣರು ಕೂಡ ನಮ್ಮ ತಾಲೂಕಿನಲ್ಲಿ ಹೋಬಳಿಯಲ್ಲಿ ಗ್ರಾಮ ಘಟಕ ಎಲ್ಲೇ ಕರೀಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಕನ್ನಡ ಜನಪದ ಪರಿಷತ್ತಿಗೆ ಪುಷ್ಟಿ ತುಂಬ ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಒಂದು ದೊಡ್ಡ ಚಪ್ಪಳೆ ನಮ್ಮ ಅದೇ ಕಲಾವಿದರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ. ಆದ್ರೆ ನಾವು ಲಕ್ಷ್ಮೀ ದೇವಮ್ಮ ಅಂತ ಹೇಳಕ್ಕೆ ನಾವು ಅರ್ಹರಲ್ಲ. ಆದ್ರೆ ನಮ್ಮ ತಾಯಿ ನಾವು ಅವರಲ್ಲಿ ಬೆಳೆಯಕ್ಕೆ ನಾನು ಇವತ್ತಿಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಲಕ್ಷ್ಮೀ ದೇವಮ್ಮಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬಂದಿದೆ. ನಮ್ಮ ಕಲಾವಿದರು ಮತ್ತೆ ಅಂಗನವಾಡಿ ಶಿಕ್ಷಕಿಯಾಗಿ ಕೂಡ ನಮ್ಮ ಎಲ್ಲರಿಗೂ ಇಲ್ಲಿ ಸಹಕರಿಸ್ತಾ ಇದ್ದಾಳೆ. ಅವ್ರಿಗೂ ಕೂಡ ವಿಜಯ್ ಕುಮಾರ್ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬಂದಿದೆ. ಮತ್ತೆ ನಮ್ಮ ಇವರು ಏನು ನಮ್ಮ ಬಂಡೆಯ ರಂಜೆ ಇವರು ನಿರಂಜನ್ ಪಾಟೀಲ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಖುಷಿ ಮಾಡ್ತಿದ್ದಾರೆ. ಯಾಕೆಂದ್ರೆ ಅವರು ನಿನ್ನೆ ಬಂದಾಗ ನೀವೇನ್ ಮಾಡ್ತೀರಿ ಏನ್ ಬಿಡ್ತೀರಿ ಅಂತ ಎಲ್ಲ ಕೇಳಿದಾಗ ರಾತ್ರಿ ನಮ್ಮೊಟ್ಟಿಗೆ ಕೂಡ ಅವರು 10 ಗಂಟೆ ತನಕ ನಮ್ಮೊಟ್ಟಿಗೆ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಕ್ಕೆ ಅದಕ್ಕೆ ಒಬ್ಬ ಮಂಜಯ್ಯನೂ ಕೂಡ ಕಾರಣರಾಗಿರ್ತಾರೆ. ಅವರು ಕೂಡ ದೊಡ್ಡ ಚಪ್ಪಳೆ ಬಂದಿದೆ. ಹಾಗೆ ನಮ್ಮ ಹೋಬಳಿ ಅಧ್ಯಕ್ಷರಾದಂಥ ಮಧುನಿಂಗಪ್ಪನವರು ಕೂಡ ಮೊನ್ನೆ ಕೂಡ ಅವರು ಒಂದು ವಿಸಿಟ್ ಮಾಡಿ ಇದನ್ನು ಚೆನ್ನಾಗಿ ಮಾಡ್ಕೊಡ್ಬೇಕು ಕಾರ್ಯಕ್ರಮ ಅಂತೇಳಿ ಅವರು ಒಬ್ಬ ಮನೆ ಕೆಲಸನೆಲ್ಲ ಒಂದು ಕಡೆ ಇಟ್ಬಿಟ್ಟು ಈ ಗ್ರಾಮಕ್ಕೆ ಭೇಟಿ ನೀಡಿ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರ ಒಂದು ದೊಡ್ಡ ಚಪ್ಪಳೆ ಬಂದಿದೆ. ಈಗ ಏನು ಪದವಿ ಸ್ವೀಕಾರ ಮಾಡೋದಿದ್ದಾರೋ ಪೂಜಾ ಮತ್ತೆ ಮಧು ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಂತ ಹೇಳ್ತಾ ನಾನು ಅವ್ರಿಗೂ ಕೂಡ ಒಂದು ಚಪ್ಪಳೆ ಕೊಡಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಜಾನಪದ ಅಂದ್ರೆ ಬಾಯಿಂದ ಬಾಯಿಗೆ ಹೋಗೋಂಥ ಜಾನಪದ, ಒಬ್ಬರಿಂದ ಒಬ್ರಿಗೆ ಹೇಳ್ಕೊಡೋಂಥ ಜಾನಪದ. ನಿಮ್ಮಲ್ಲಿ ಜಾನಪದ ಇದೆ, ಹೋಗೋದಕ್ಕೆ ದಾರಿ ಇಲ್ಲ, ಅದು ನಿಮಗೆ ಕಟ್ಟಿ ಹಾಕಿದೆ. ಅದಕ್ಕೆ ನಾವು ಬಂದ ನೋಡ್ರೆ ಜಾನಪದ ಪ್ರಶಸ್ತಿಗೆ ಆಡ್ಬೇಕು ಅಂದಾಗ ರಾತ್ರಿ 1 ಗಂಟೆಯಲ್ಲಿ ಅವ್ರು ಕಲ್ತಿರೋ ಅಂತ ಒಂದು ಹಾಡು. ಯಾಕೆ ನಾವೊಂದು ವಾಟ್ಸಪ್ ಮಾಡಿದ್ವಿ, ಆದ್ರೂ ಪಾಪ ಅವರಿಗೆ ಟೋನು ಒಂದು ಕಟ್ಸು ಅವರಿಗೆ ಇರಲಿಲ್ಲ. 1 ಗಂಟೆ ತನಕ ಕಲಿಸಿದ್ದಾರೆ ನೈಟು. ಅದು ನಿಜವಾದ ಕಲಾವಿದರು. ಯಾಕೆಂದ್ರೆ ಅದು ಅಷ್ಟು ದಿವಸ ಯಾರಿಗೂ ಆಡಕ್ಕೆ ಬರೋದಿಲ್ಲ ಅಂತ. ಮುಂದೆ ಈ ಜಾನಪದ ಬಗ್ಗೆ ಹೇಳಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ಹಿರಿಯ ನಮ್ಮ ತಾಯಿ ಲಕ್ಷ್ಮೀದೇವಮ್ಮರಿದ್ದಾರೆ. ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ನಿಮ್ಗೆ ಹೆಚ್ಚು ಒತ್ತು ನೀಡ್ತಾರೆ. ನಾವು ಇದನ್ನು ಮುಗಿಸ್ತಾ ನಿಮ್ಮೂರ ಗ್ರಾಮ ದೇವರನ್ನ ಸ್ಮರಿಸುತ್ತಾ ಒಂದು ಹಾಡನ್ನು ಹಾಡಿ ನಾನು ಮಾತನಾಡಲು ಜನಪದ ಬಾಯೆಂದು ಕರೆಯುವೆ ನಿಮ್ಮ ಜನಪದ ಜಾನವ ಮಾಡುವೆ. ಚಂಡಿಯ ಹೂವಿನಂತ ಬಾಲಾಜಿ ನಿನ್ನ ಚಂದದಿಂದ ಕರೆಯುವೆ ಬಾರಯ್ಯ. ಚಂಡಿಯ ಹೂವಿನಂತ ಬಾಲಾಜಿ ನಿನ್ನ ಚಂದದಿಂದ ಕರೆಯುವೆ ಬಾರಯ್ಯ. ಜನಪದ ಬಾಯೆಂದು ಕರೆಯುವೆ ನಮ್ಮ ಜನಪದ ಜಾನವ ಮಾಡುವೆ. ಜನಪದ ಬಾಯೆಂದು ಕರೆಯುವೆ ನಮ್ಮ ಜನಪದ ಜಾನವ ಮಾಡುವೆ. ಮಲ್ಲಿಗೆ ಹೂವಿನಂತ ವಿಶಲಮ್ಮ ನಿನ್ನ ಮನಸ್ಸಿಟ್ಟು ಕರೆಯುವೆ ಬಾರಮ್ಮ. ಮಲ್ಲಿಗೆ ಹೂವಿನಂತ ವಿಶಲಮ್ಮ
ಬಾರಮ್ಮ ಜನಪದ ಬಾ ಎಂದು ಕರೆಯುವೆ ನಿಮ್ಮ ಜನಪದ ಧ್ಯಾನವ ಮಾಡುವೆ ಜನಪದ ಬಾ ಎಂದು ಕರೆಯುವೆ ನಿಮ್ಮ ಜನಪದ ಧ್ಯಾನವ ಮಾಡುವೆ ಕಣಗಾಲ ಹೂವಿನಂತ ಸವಿತಕ್ಕ ನಿನ್ನ ಕನಸಿನಲ್ಲಿ ಕರೆಯುವೆ ಬಾರಮ್ಮ ಜನಪದ ಬಾ ಎಂದು ಕರೆಯುವೆ ನಿಮ್ಮ ಜನಪದ ಧ್ಯಾನವ ಮಾಡುವೆ ಸಂಪಿಗೆ ಹೂವಿನಂತ ಲಕ್ಷ್ಮಮ್ಮ ನಿನ್ನ ಸಂಪತ್ತಿನಿಂದ ಕರೆಯುವೆ ಬಾರಮ್ಮ ಜನಪದ ಬಾ ಎಂದು ಕರೆಯುವೆ ನಿಮ್ಮ ಜನಪದ ಧ್ಯಾನವ ಮಾಡುವೆ ಜನಪದ ಬಾ ಎಂದು ಕರೆಯುವೆ ನಿಮ್ಮ ಜನಪದ ಧ್ಯಾನವ ಮಾಡುವೆ ಒತ್ತು ಮುಳಗಿದ ಮೇಲೆ ಕತ್ತಲು ತುಂಬೈತೆ ಅಪ್ಪ ನಿನ್ ಗುಡಿಗೆ ಬರಲೇನೋ ಅಪ್ಪ ನಿನ್ನ ಗುಡಿಗೆ ಬರಲೇನೋ ಸೀತಯ್ಯ ಮುತ್ತಿನ ಬಾಗಿಲು ತೆರೆದವೋ ಮುತ್ತಿನ ಬಾಗಿಲು ತೆರೆದವೋ ಬೆಳಗಾಗಿ ನಾನೆಂದು ಯಾರ ನೆನೆಯಲಿ ಎಳ್ಳು ತಿರಿಗೆ ಬೆಳೆಯೋಳ ಎಳ್ಳೋ ಸಿರಿಗೆ ಬೆಳೆಯೋಳ ಭೂಮಿ ತಾಯಿ ಎತ್ತಂದುಗಳಿಗೆ ನೆನು ದೇವ ಎತ್ತಂದುಗಳಿಗೆ ನೆನು ದೇವ ಒತ್ತು ಮುಳಗಿದ ಮೇಲೆ ಕತ್ತಲು ತುಂಬೈತೆ ಅಪ್ಪ ನಿನ್ ಗುಡಿಗೆ ಬರಲೇನೋ ಅಪ್ಪ ನಿನ್ನ ಗುಡಿಗೆ ಬರಲೇನೋ ಸೀತಯ್ಯ ಮುತ್ತಿನ ಬಾಗಿಲು ತೆರೆದವೋ ಮುತ್ತಿನ ಬಾಗಿಲು ತೆರೆದವೋ ಕಪ್ಪು ಹಣ್ಣು ಎಂದು ಹೆಚ್ಚು ಜರಿಯಲು ಬೇಡ ನೇರಾಲೆ ಹಣ್ಣು ಬಲು ಕಪ್ಪು ನೇರಾಲೆ ಹಣ್ಣು ಬಲು ಕಪ್ಪು ಸೀತಯ್ಯ ತಿಂದು ನೋಡಿದರೆ ರುಚಿ ಬಾಳ ತಿಂದು ನೋಡಿದರೆ ರುಚಿ ಬಾಳ ಒತ್ತು ಮುಳಗಿದ ಮೇಲೆ ಕತ್ತಲು ತುಂಬೈತೆ ಅಪ್ಪ ನಿನ್ ಗುಡಿಗೆ ಬರಲೇನೋ ಅಪ್ಪ ನಿನ್ನ ಗುಡಿಗೆ ಬರಲೇನೋ ಸೀತಯ್ಯ ಮುತ್ತಿನ ಬಾಗಿಲು ತೆರೆದವೋ ಮುತ್ತಿನ ಬಾಗಿಲು ತೆರೆದವೋ ಕೆಂಪು ಹಣ್ಣು ಎಂದು ಹೆಚ್ಚು ಮೆಚ್ಚಲು ಬೇಡ ಅತ್ತಿಯ ಹಣ್ಣು ಬಲು ಕೆಂಪು ಅತ್ತಿಯ ಹಣ್ಣು ಬಲು ಕೆಂಪು ಸೀತಯ್ಯ ಬಿಚ್ಚಿ ನೋಡಿದರೆ ಉಳ್ಳಗಾಳ ಬಿಚ್ಚಿ ನೋಡಿದರೆ ಉಳ್ಳಗಾಳ ರಂಗ ಬರ್ತಾನೆ ಎಂದು ರಂಗೋಲೆ ನಾನಗಿ ರಂಗನ ಹಿಂದೆ ರಮಣೇರು ರಂಗನ ಹಿಂದೆ ರಮಣೇರು ಬರುವಾಗ ನಾವೆಂದು ಕೈಯ ಮುಗಿದೆವೋ ನಾವೆಂದು ಕೈಯ ಮುಗಿದೆವೋ ಒತ್ತು ಮುಳುಗಿದ ಮೇಲೆ ಕತ್ತಲು ತುಂಬೈತೆ ಅಪ್ಪ ನಿನ್ ಗುಡಿಗೆ ಬರಲೇನೋ ಅಪ್ಪ ನಿನ್ನ ಗುಡಿಗೆ ಬರಲೇನೋ ಸೀತಯ್ಯ ಮುತ್ತಿನ ಬಾಗಿಲು ತೆರೆದವೋ ಮುತ್ತಿನ ಬಾಗಿಲು ತೆರೆದವೋ ಮುತ್ತಿನ ಬಾಗಿಲು ತೆರೆದವೋ ದೀಪ ದೀಪ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಕನ್ನಡದ ದೀಪ
ಮುಂದಾಗಿ ಕೂಡಮ್ರಾಗಿ ಕಲ್ಲ ಅಂದೊಳ್ಳೆ ಅಡಿಗಲ್ಲ ಚಂದೊಳ್ಳೆ ಮೇಗಲ್ಲ ಚಂದ್ರಾಮತಿ ಅಂಬಾಯಿಡಿ ಗೂಟ ಕಲ್ಲವಾಲ ಕತಿರುವೆ ಚಂದ್ರನೇ ಮತಿಯಂಬ ಇಡಿಗೂಟ ಇಡಕಂಡ ಚಂದೊಳ್ಳ ಕದಣಿ ದೋರೆ ಕಲ್ಲವಾಲ ಕತಿರುವೆ ಕೈಯಾಡಿ ಕಾಲಾಡಿ ತೋಳೆರಡ ಭುಜವಾಡಿ ನಾಗಾರಡಿ ಹಂಗೆ ನಾಡು ಆಡೆ ಕಲ್ಲವಾಲ ಕದಿರುವೆ ಶಿವನಿಗೆ ಶರಣಂದೇ ಗುರುವಿಗೆ ಶರಣಂದ ಶಿವನ ನಾಡಾಗೆ ಕನ್ನಡ ಮಸುತ್ತಿರುವೆ ಶರಣಂದೇ ಶಿವನ ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ರಾಜ್ಯ ಅಧ್ಯಕ್ಷರೇ ಹಾಗೂ ಜಿಲ್ಲಾಧ್ಯಕ್ಷರೇ ಹಾಗೂ ತಾಲೂಕು ಅಧ್ಯಕ್ಷರೇ ಹಾಗೂ ಈ ಗ್ರಾಮ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಆಹ್ವಾನಿತರೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಜಾನಪದ ಮನಸ್ಸುಗಳೇ, ಮೊದಲಿಗೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ, ಅಷ್ಟು ವಿಶ್ವಾಸದಿಂದ, ಅಷ್ಟು ವೈಭವದಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ ಈ ಗಡಿಗಿರಿಯಾಪುರದ ಎಲ್ಲ ಗ್ರಾಮಸ್ಥರಿಗೆ, ಹೆಣ್ಣು ಮಕ್ಕಳಿಗೆ ಜೋರಾದ ವೇದಿಕೆ ನೀಡೋದು ಚಪ್ಪಾಳೆ ಹಾಕ್ಬೇಕು. ಇದೇ ಜಾನಪದ. ನೀವೇನು ನಮ್ಮನ್ನು ಕರ್ಕೊಂಬಂದ್ರೋ, ನೀವೇನು ಆ ಸಂಸ್ಕಾರ ಮಾಡಿದ್ರೋ ಅದೇ ಜಾನಪದ. ಆ ಜಾನಪದ ಸಂಸ್ಕೃತಿ, ಆ ಕಲೆ, ಆ ವೈಭವ ಉಳಿಬೇಕು ಅಂದರೆ ನಮ್ಮ ಹಳ್ಳಿಗಳಿಂದ ಮಾತ್ರ ಸಾಧ್ಯ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ. ಯಾಕೆಂದರೆ ಎಲ್ಲ ಹೆಣ್ಮಕ್ಳು ಆ ಮುಖದಲ್ಲಿ ಆ ಒಂದು ನಗು ಇಟ್ಕೊಂಡು ನಮ್ಮನ್ನೆಲ್ಲ ಅಷ್ಟು ಸಂತೋಷದಿಂದ ಬರಮಾಡಿಕೊಂಡು ನಮ್ಮನ್ನು ಎತ್ತಿನ ಗಾಡಿಯಲ್ಲಿ ಮೊದಲ ಅನುಭವ ನನಗೆ. ನಿಜವಾಗ್ಲೂ ಭಯ ಇತ್ತಂದರೆ ಖುಷಿ ಇತ್ತು ಹತ್ತಿದಾಗ, ಆದರೂ ಬಿಡಲೇ ಇಲ್ಲ. ನಮ್ಮ ಮೊದಲವರು 10,000ವರೆಗೂ ಬಿಡಲಿಲ್ಲ. ಅಷ್ಟು ತುಂಬಾ ಖುಷಿ ಆಯಿತು. ಗಂಡು ಮಕ್ಕಳು ಕೂಡ ಎಲ್ಲರೂ ನಮ್ಮ ಜೊತೆಗಿದ್ದು ಏನಾಗಲ್ಲ ಬನ್ನಿ ಮೇಡಮ್ ಅಂದ್ಕೊಂಡು ನಿಜ ತುಂಬಾ ಖುಷಿ ಆಯಿತು. ನಿಮ್ಮ ಒಂದು ಪ್ರೀತಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೇ. ಆ ಪ್ರೀತಿ ವಿಶ್ವಾಸನ ನಮ್ಮ ಹಳ್ಳಿಯಿಂದ ಮಾತ್ರ ನಮ್ಗೆ ಈ ಥರ ಪ್ರೀತಿ ವಿಶ್ವಾಸ ಸಿಗೋಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಒಂದು ಜಾನಪದ ಪರಿಷತ್ತಿನಿಂದ ಈ ಒಂದು ಕಾರ್ಯಕ್ರಮ, ಈ ಒಂದು ಗಡಿಗಿರಿಯಾಪುರದಲ್ಲಿ ವಿಶ್ವ ಬುಡಕಟ್ಟು ಜಾನಪದ ದಿನಾಚರಣೆ ಹಾಗೂ ಗ್ರಾಮ ಘಟಕ ಪದಗ್ರಹಣ ಕಾರ್ಯಕ್ರಮ ಇವತ್ತು ಇಲ್ಲಿ ಆಯೋಜನೆಗೊಂಡಿದೆ. ನಮ್ಮ ಹಳ್ಳಿ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇದೆ, ನಿಜವಾಗ್ಲೂ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಅವರಿಗೊಂದು ಚೂರು ಸಹಕಾರ ಸಿಕ್ಕಿದ್ರೆ ಎಷ್ಟು ಒಗ್ಗಟ್ಟಿಂದ
ಎಷ್ಟು ಆ ಕಾರ್ಯಕ್ರಮನ ಎಷ್ಟು ಆಯೋಜನೆ ಎಷ್ಟು ನೀಟಾಗಿ ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಾವು ನಿಮ್ಮನ್ನು ನೋಡಿ ನಾವು ಒಂದು ಕಲಿಬೇಕು ಅನ್ನೋ ಮಟ್ಟಿಗೆ ನೀವು ಈ ಕಾರ್ಯಕ್ರಮನ ಮಾಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ಗ್ರಾಮದ ಪದಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿರ್ತಕ್ಕಂಥವ್ರಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ನಮ್ಮ ಜಾನಪದ ಒಂದು ಸೊಗಡನ್ನು ಉಳಿಸೋಕ್ಕೆ, ಜಾನಪದ ಅನ್ನೋದು ನಮ್ಮ ಹುಟ್ಟಿನಿಂದ ಪ್ರತಿಯೊಂದು ನಮ್ಮ ದಿನನಿತ್ಯ ನಾವು ಎದ್ದಿದ್ರಿಂದ ಮಲಗೋವರೆಗೂ ನಾವು ಏನು ಮಾಡ್ತೀವಿ ಅದೇ ಜಾನಪದನೇ. ಜಾನಪದ ಅಂದರೆ ಎಕ್ಸ್ಟ್ರಾ ಏನೂ ಇಲ್ಲ. ಜಾನಪದ ಅಂದರೆ ನಾವೇನು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಜಾನಪದ. ಆ ಜಾನಪದ ಉಳಿಬೇಕು, ಬೆಳಿಬೇಕು, ಉಳಿಯುತ್ತೆ. ಯಾಕೆಂದ್ರೆ ನಾವು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ವೈಭವ ಉಳಿಬೇಕಂದ್ರೆ ಅದೇ ಜಾನಪದ ಸಂಸ್ಕೃತಿ ಉಳಿಯುತ್ತೆ. ಆದರೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಅದನ್ನು ಎಲ್ಲರಲ್ಲಿ, ಈಗಿನ ಮಕ್ಕಳಲ್ಲಿ ಅದನ್ನು ನಾವು ಮುಟ್ಟಿಸುವಂಥ ಕಾರ್ಯಕ್ರಮ ಮಾಡಬೇಕು. ಯಾಕೆಂದರೆ ನಾವು ಇವತ್ತು ಎಲ್ಲ ಇಂಗ್ಲೀಷು ಇರಬೇಕು, ಇವತ್ತಿನ ಒಂದು ಜೀವನಕ್ಕೆ ಬೇಕು, ಎಲ್ಲದೂ ಬೇಕು. ಆದರೆ ನಮ್ಮತನ, ನಮ್ಮ ಊರು, ನಮ್ಮ ತಾಯಿ, ನಮ್ಮ ಸ್ಕೂಲು, ನಾವು ಬೆಳೆದಂಥ ವಾತಾವರಣ ಯಾವತ್ತೂ ಮರಿಬಾರ್ದು. ಅದ್ರ ಜೊತೆಗೆ ನಾವು ಅದನ್ನು ತಗೊಂಡು ಹೋದಾಗ ಮಾತ್ರ ಯಶಸ್ವಿಯಾಗಿ ನಾವು ಮುಂದೋಗೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಇಂಥ ಒಂದು ಕಾರ್ಯಕ್ರಮನ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಾಲಾಜಿ ಸರ್ ಅವರು ಇವತ್ತು ಎಲ್ಲಿ ಅವ್ರಿಗೆ ಒಂದು ದಿನನೂ ಮನೇಲಿರಲ್ಲ. ನಾವು ನೋಡ್ತಾ ಇರ್ತೀವಲ್ಲ, ಒಂದು ದಿನನೂ ಅವ್ರ ಮನೆಗೆ ಟೈಮ್ ಕೊಟ್ಟೇ ಇಲ್ಲ ಅಂತ ಕಾಣುತ್ತೆ. ಇವತ್ತು ಕೂಡ ಅವ್ರು ಬರೋ ಒಂದು ಇದರಲ್ಲಿ ಇರಲಿಲ್ಲ. ಆದರೆ ಇಷ್ಟೆಲ್ಲ ಹೆಣ್ಮಕ್ಳು ರೆಡಿ ಮಾಡಿದ್ದಾರೆ ಸರ್, ನೀವು ಬರಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಂದಾಗ ಅವ್ರ ಪಾಪ ಮತ್ತೆ ಬಂದಿದ್ದಾರೆ ಇವತ್ತು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಓಡಾಡಿ ಎಲ್ಲರನ್ನು ಉರಿದುಂಬಿಸಿ ಆ ಜಾನಪದ ಕಲೆಗಳು ಎಷ್ಟಿದೆ ಅಂದರೆ ಅದನ್ನು ನಾವು ನೋಡಿದಾಗಲೇ ನಮಗೂ ಗೊತ್ತಾಗಿತ್ತು ಎಷ್ಟು ಕಲೆಗಳಿದೆ, ಎಷ್ಟು ನಮ್ಮ ಒಂದು ಸಂಸ್ಕೃತಿ ಇದೆ ಅನ್ನೋದನ್ನ ಅಷ್ಟು ಅವ್ರನ್ನ ತೋರಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಡೆನೂ ಹೆಣ್ಮಕ್ಳಿಗೆ ತುಂಬ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವರು. ಹಾಗಾಗಿ ಅವ್ರಿಗೊಂದು ಜೋರಾಗಿ ಒಂದು ಚಪ್ಪಾಳೆ ಹಾಕೋಣ. ಜೊತೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ವಿಶಾಲಮ್ಮರು ಆಗಿದ್ದಾರೆ. ನಿಜವಾಗ್ಲೂ ಅವರು ಒಂದು ಪದಾಧಿಕಾರಿಯಾಗಿ, ಒಂದು ಸರ್ಕಾರಿ ನೌಕರರಾಗಿ ಅವರು ರಿಟೈರ್ಡ್ ಆದಮೇಲೆ ಮನೇಲಿ ಕೂತ್ಕೋಬೋದಿತ್ತು. ಆದರೆ ಅವ್ರು ಕೂತ್ಕೊಳ್ಳಲಿಲ್ಲ. ಯಾಕೆಂದರೆ ನಾವು ನಿಜವಾಗ್ಲೂ ರೀ ಮನೇಲಿ ಕೂತಷ್ಟು ನಮಗಿನ್ನೂ ಕಾಯಿಲೆ ಜಾಸ್ತಿ ಆಗುತ್ತೆ. ಓಡಾಡ್ತಿರ್ಬೇಕು, ಹೆಣ್ಮಕ್ಳು ಮಾತಾಡ್ತಿರ್ಬೇಕು, ಅವ್ರ ವಿಷಯ ಮಾತಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ, ನಮಗೊಂಥರ ಶಕ್ತಿ ಒಂಥರ ತುಂಬ್ತಾ ಇರುತ್ತೆ. ಆ ಥರ ನಮ್ಮ ಹೆಣ್ಮಕ್ಳಿಗೆ ಅದೊಂಥರ ಖುಷಿ. ಕಟ್ಟೆಲ್ಲಿ ಕೂತ್ಕೊಂಡು ಮಾತಾಡೋದು. ಈಗಂತೂ ಬಿಡಿ, ಫೋನು ಯಾವಾಗ ಫ್ರೀ ಟಾಕ್ ಟೈಮ್ ಆಯಿತೋ ಎಲ್ಲೂ ಕೂರೋದೇ ಬೇಡ. ಒಂದು ಗಂಟೆ ಬೇಕಾದ್ರೂ ಮಾತಾಡ್ಬೋದು. ಅಲ್ಲಿ ಹಾಲು ಹೋಗ್ತಿರ್ಬೋದು, ಅನ್ನ ಸೀತಿರ್ಬೋದು, ಅದ್ರ ಕಡೆ ಗಮನನೇ ಇರಲ್ಲ. ಅದ್ರ ಜೊತೆಗೊಂದು ಸೀರಿಯಲ್ಲು, ಎರಡು ಸೇರಿಬಿಟ್ರೆ ಯಾವುದೂ ಬೇಡ ನಮಗೆ. ಆ ಮಟ್ಟಿನಲ್ಲಿ ನಾವು ನಮ್ಮ ಒಂದು ಜೀವನ ಶೈಲಿ ಹೋಗ್ತಾ ಇದ್ದಿಲ್ಲ. ಯಾಕೆಂದ್ರೆ ಹಿಂದಿಂದು ನೋಡ್ರಿ ಒಂದು ಹಳ್ಳಿ ಕಟ್ಟೆ ಅಂತಿರೋದು. ಯಾಕೆಂದ್ರೆ ಎಲ್ಲರೂ ಅಲ್ಲಿ ಸೇರೋರು, ಎಲ್ಲರೂ ಕುತ್ಕೊಳ್ಳೋರು, ಎಲ್ಲರೂ ಮಾತಾಡೋರು. ಎಷ್ಟು ಒಂಥರ ಆ ಒಂದು ಇದು ಬರಲ್ಲ. ಈಗ ಎಲ್ಲ ಇದೆ ನಮಗೆ ಸೌಕರ್ಯ, ಆದರೆ ಆ ಖುಷಿ ಖಂಡಿತ ಯಾರಲ್ಲೂ ಇಲ್ಲ ನಿಜವಾಗ್ಲೂ. ಇವತ್ತು ಈ ಪರಿಷತ್ ಹಾಗೆ ವಿಶಾಲಮ್ಮರವರು ಇವತ್ತು ನಮ್ಮ ಒಂದು ಈ ಚಿತ್ರಣದಿಂದ ಹಿಡಿದು ಕೂರಲಿಲ್ಲ. ಅವರು ನಮ್ಮ ಜೊತೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಪ್ರೋತ್ಸಾಹ ನೀಡ್ತಾ ಅವರು ಎಲ್ಲ ಜೊತೆಯಲ್ಲಿ, ಜಾನಪದ ಜೊತೆಯಲ್ಲಿ ಅವರ ಒಂದು ಏನು ಸೇವೆ, ನಾವು ಸೇವೆ ಅನ್ಕೋಬೇಕು. ಏನು ಮಾಡಬೇಕಾದ್ರೂ ನಾವು ಸೇವೆ ಅನ್ಕೋಬೇಕು. ಯಾಕೆಂದರೆ ಎಲ್ಲರಿಗೂ ಬರೋದಿಲ್ಲ ಅದು. ಒಂದು ದೇವರು ನಮಗೆ ಅದನ್ನು ಹುಡ್ಕೊಂಡು ಬಂದು ಕೊಟ್ಟಿದ್ದಾನೆ ಅಂದರೆ ಅದು ಒಂದು ಸೇವೆ. ಇಲ್ಲಿ ನಮಗೇನು ಯಾರೂ ನಮಗೆ ಸಂಬಳ ಕೊಡಲ್ಲ, ಯಾರೂ ನಮಗೆ ಏನೋ ದುಡ್ಡು ಯಾವ ಸರ್ಕಾರದಿಂದ ಏನೋ ಕೊಡಲ್ಲ. ಆದರೆ ನೀವೆಲ್ಲ ಇವತ್ತೇನು ನೀವೇ ಹಾಕ್ಕೊಂಡು ಇವೆಲ್ಲ ಮಾಡಿದ್ದೀರಾ, ಅದು ಒಂದು ಸೇವೆ. ನೀವೊಂದು ನಾಡಿನಲ್ಲಿ ಹುಟ್ಟಿರೋದಕ್ಕೆ ಒಂದು ನಿಮ್ಮ ಒಂದು ಅವಕಾಶ ಬಂದಾಗ ನೀವೊಂದು ಋಣ ತೀರಿಸುವಂತಹ ಒಂದು ಸಂಸ್ಕಾರ ಇದೆ. ಅದು ಎಲ್ಲರಿಗೂ ಬರಲ್ಲ. ಬಂದಿದೆ ಅಂದರೆ ನಿಮ್ಮ ಹತ್ರ ನಿಮ್ಮ ಒಂದು ಋಣನ ತೀರಿಸ್ಕೊಳ್ಳೋಕ್ಕೆ ಬಂದಿದೆ ಅಂತ ನಾವು ಅಂದ್ಕೊಳ್ಳೋಣ. ಹಾಗಾಗಿ ಆ ಥರ ಕೆಲಸ ಮಾಡ್ಕೊಂಡು ಹೋಗೋಣ. ಈಗ ನಮ್ಮ ಪರಿಷತ್ ಹೇಗೆ ಬಂತು, ಏನೇನು ಕೆಲಸ ಮಾಡಿದೆ, ಎಷ್ಟೆಷ್ಟೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನು ನಾನು ಇಲ್ಲಿ ಒಂದು ಚುಟುಕಾಗಿ ಓದ್ತೀನಿ. ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಅವಾಗ ನಿಮಗೆ ಅನಿಸುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ. ಹೌದಲ್ಲ, ನಾನು ಈ ಪರಿಷತ್ತಿಗೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು, ನಾನು ಇನ್ನೂ ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ನಮಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ಇದನ್ನೊಂಚೂರು ಕೇಳಿಸ್ಕೊಳ್ಳಿ, ನಾನು ಓದ್ತೀನಿ.
ಹಾಗೆ ನಿಮಗೆಲ್ಲೂ ಏನು ನಿಮ್ಮದೊಂದು ಹುಡುಕೊಂಡು ಹೋಗೋಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಒಂದು ಸರೌಂಡಿಂಗ್ನಲ್ಲಿ ಇರ್ತಕ್ಕಂಥವ್ರೆ ಲಕ್ಷ್ಮೀ ದೇವಮ್ಮನವರು. ಅವ್ರು ನಾವು ಅಂದ್ಕೊತೀವಿ ನಮಗಿವಾಗ ಎಲ್ಲ ಫೆಸಿಲಿಟಿ ಇದೆ, ನಾವು ಬಸ್ ಇದೆ, ಕಾರ್ ಇದೆ, ಅಥವಾ ಇನ್ನೊಂದಿದೆ ಮತ್ತೊಂದಿದೆ. ಅವತ್ತು ಏನೂ ಇಲ್ದಲ್ಲ ಇವ್ರು ಹೆಂಗೆ ಸಾಧನೆ ಮಾಡಿರ್ಬೋದು, ಯಾವ ರೀತಿ ಇವ್ರು ಜಾನಪದ ಕೆಲಸ ಮಾಡಿರ್ಬೋದು ಅಂತ ನಾನು ಕೆಲವು ಸರಿ ತುಂಬ ಯೋಚನೆ ಮಾಡ್ತೀನಿ. ನಿಜವಾಗ್ಲೂ ಅವತ್ತು ಅವರು ಆ ಹೆಣ್ಣು ಮಕ್ಕಳನ್ನ ಕಟ್ಕೊಂಡು ಲಾರಿಲಿ ಹತ್ಕೊಂಡು ಹೋದ್ರು, ಬಸ್ಸಲ್ಲಿ ಹತ್ಕೊಂಡು ಹೋದ್ರು. ಅಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ಇವತ್ತು ಅವರು ರಾಷ್ಟ್ರ ಪ್ರಶಸ್ತಿನೂ ಪಡೆದಿದ್ದಾರೆ, ರಾಜ್ಯ ಪ್ರಶಸ್ತಿನೂ ಪಡೆದಿದ್ದಾರೆ. ಇದಕ್ಕೆ ನಿದರ್ಶನ ನಿಮ್ಮ ಇದರಲ್ಲೇ ಸರೌಂಡಿಂಗಲ್ಲಿ ಇದಕ್ಕಿಂತ ಹೆಚ್ಚಿಗೆ ಯಾವುದು ಬೇಡ ಅಂತ ನಾನು ಅನ್ಕೊತೀನಿ. ಹಾಗಾಗಿ ಅವರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಈಗ ಜಾನಪದದ ಒಂದು ವಿಶ್ಲೇಷಣೆನ ಓದ್ತಾ ಇದ್ದೀನಿ, ಕೇಳಿಸ್ಕೊಂಡು. ಕನ್ನಡ ಜಾನಪದ ಪರಿಷತ್ ಕಲೆ ಹಾಗೂ ಕಲಾವಿದರ ಸಂರಕ್ಷಣೆಗೋಸ್ಕರ ಮಾರ್ಚ್ 6, 2015 ಹುಟ್ಟಿಕೊಂಡಂತಹ ಸಂಸ್ಥೆ ಇದು. ರಾಜ್ಯದಲ್ಲಿ 31 ಜಿಲ್ಲಾ ಘಟಕಗಳು, 217 ತಾಲೂಕು ಘಟಕಗಳು, 323 ಹೋಬಳಿ ಘಟಕಗಳು, 1765 ಗ್ರಾಮ ಘಟಕಗಳನ್ನು, 2 ಗಡಿನಾಡು ಹಾಗೂ 3 ಹೊರನಾಡು ಘಟಕಗಳನ್ನು, ಬೆಂಗಳೂರು ಮಹಾನಗರದಲ್ಲಿ 15 ವಿಧಾನಸಭಾ ಕ್ಷೇತ್ರ ಘಟಕಗಳು, 7 ಜಿಲ್ಲೆಗಳಲ್ಲಿ ಮಹಿಳಾ ಘಟಕಗಳು, 31 ಜಿಲ್ಲೆಗಳಲ್ಲಿ ಜಾನಪದ ಯುವ ಬ್ರಿಗೇಡ್ ಘಟಕಗಳು ಹೊಂದಿದ್ದು, ಮೌಖಿಕ ಪರಂಪರೆ ಹಾಗೂ ಪ್ರದರ್ಶನ ಕಲೆಗಳನ್ನು ಹಳೆ ತಲೆಮಾರಿನಿಂದ ಹೊಸ ತಲೆಮಾರಿಗೆ ದಾಖಲೀಕರಣ ಹಾಗೂ ತರಬೇತಿಯ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ವಿಕಾಸಕ್ಕಾಗಿ ಜಾನಪದ ಎಂಬ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಶಾಲೆಯಿಂದ ವಿಶ್ವವಿದ್ಯಾಲಯದವರೆಗೂ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿದ್ದು, ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಜನರಿಂದನೇ ನಡೆಯುತ್ತಿರುವ ಈ ಸಂಸ್ಥೆ ಕಳೆದ 10 ವರ್ಷಗಳಲ್ಲಿ 12,000ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಸಂಘಟಿಸಿರುವುದು ಹೆಮ್ಮೆಯ ಸಂಗತಿ. ರಾಜ್ಯ ಮಟ್ಟದಲ್ಲಿ ಹಿರಿಯ ಮೂಲ ಜಾನಪದ ಕಲಾವಿದರನ್ನು ಗುರುತಿಸಿ ಪ್ರತಿ ವರ್ಷ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಯುವ ಜನರನ್ನು ಉತ್ತೇಜಿಸುವ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ಸಹ ಪ್ರದಾನ ಮಾಡುತ್ತಾ ಸಾಧನೆಗೈದ ಯುವ ಜನರನ್ನು ಬೆನ್ನು ತಟ್ಟುವ ಕಾರ್ಯದಲ್ಲಿ ಮುಂದಾಗಿದೆ. ರಾಜ್ಯದಲ್ಲಿ ಗೋಕರ್ಣ ಹಾಗೂ ಮರವಂತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಲ ಜನಪದೋತ್ಸವಗಳನ್ನು, ಶಿವಮೊಗ್ಗದಲ್ಲಿ ರಾಜ್ಯ ಜೋಗಿ ಸಮ್ಮೇಳನ ಶ್ರೀ ನಾಡಿಗದರವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿಸಿದೆ. ಬೆಂಗಳೂರಿನ ಸಿಂಗಾಪುರ ಲೇಔಟ್ನಲ್ಲಿ ರಾಜ್ಯ ಗೊರವರ ಸಮ್ಮೇಳನ, ದೊಡ್ಡಬಳ್ಳಾಪುರದಲ್ಲಿ ರಾಷ್ಟ್ರಮಟ್ಟದ ಗಾಳಿಪಟ ಸ್ಪರ್ಧೆ ಹಾಗೂ ಉತ್ಸವ, ಗೊಟಗೋಡಿಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ರಾಜ್ಯ ಬುಡಕಟ್ಟು ಉತ್ಸವ, ಬಬಲೇಶ್ವರದಲ್ಲಿ ವಿಭಾಗ ಮಟ್ಟದ ಜಾನಪದ ಸಮ್ಮೇಳನ, ರಾಯಚೂರಿನಲ್ಲಿ ರಾಜ್ಯ ಮಹಿಳಾ ಜಾನಪದ ಸಮ್ಮೇಳನ, ಕಲಬುರಗಿಯಲ್ಲಿ ಒಡಪು ಸ್ಪರ್ಧೆ, ಗ್ರ್ಯಾಂಡ್ ಮದರ್ ತರೀಕೆರೆಯಲ್ಲಿ ರಾಜ್ಯ ಮಟ್ಟದ ಒಗಟು ಸ್ಪರ್ಧೆ, ಹಾಸನದಲ್ಲಿ ರಾಜ್ಯ ಮಟ್ಟದ ಗಾದೆ ಸ್ಪರ್ಧೆ, ರಾಮನಗರದ ಕನಕಪುರದಲ್ಲಿ ಹೆಣ್ಣು ಮಕ್ಕಳಿಗೆ ಜಡೆಯುವ ಸ್ಪರ್ಧೆ, ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಜಾನಪದ ಗೀತಾ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮುಂದೆ ಕನ್ನಡ ಜಾನಪದ ಪರಿಷತ್ತಿನ ವತಿಯಿಂದ ದಶಮಾನೋತ್ಸವ ಅಂಗವಾಗಿ 10 ಜಾನಪದ ಸಮ್ಮೇಳನ ಏರ್ಪಡಿಸಲಾಗುವುದು. 10 ಜಿಲ್ಲೆಗಳಲ್ಲಿ ಜಾನಪದ ನೃತ್ಯ ಹಾಗೂ ಗೀತ ಸ್ಪರ್ಧೆ, ಜಾನಪದ ಯುವ ಬ್ರಿಗೇಡ್ ವತಿಯಿಂದ ರಾಜ್ಯ ಯುವ ಸಮ್ಮೇಳನ, ಜಾನಪದ ಸಮ್ಮೇಳನ, ಚಿಕ್ಕಮಗಳೂರು ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಮಹಿಳಾ ಸಮ್ಮೇಳನಗಳನ್ನು ಏರ್ಪಡಿಸಲಾಗುತ್ತಿದೆ. ಇದು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿರತಕ್ಕಂಥ ಜಾನಪದದ ವಿಶ್ಲೇಷಣೆ. ಹಾಗೆ ನಾವು ಕೂಡ ಇಲ್ಲಿ ಒಂದು ನಮ್ಮ ಜಾನಪದ ಜಿಲ್ಲಾ ಮಹಿಳಾ ಸಮ್ಮೇಳನ ಮಾಡಬೇಕು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನಾನು ಅಂತಿದ್ವಿ, ನಾವು ಕೂತ್ಕೊಂಡು ಮಾತಾಡ್ತಾ ಇರುವಾಗ ನಾವು ಹಳ್ಳಿಗಳಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೇನೋ, ಎಷ್ಟು ಉತ್ಸಾಹದಿಂದ ಎಲ್ಲ ಹೆಣ್ಮಕ್ಳು ಬರ್ತಾರೆ ಅಂತ ನಾವು ಮಾತಾಡ್ಕೊಂಡ್ವಿ. ಅದು ಎಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಆಶಯ ಭಾಷಣ. ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 257 ನೃತ್ಯ ಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 78 ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಈ ಹಿಂದೆ ಟಿವಿ ಅಥವಾ ಸಿನಿಮಾ ಬರೋಕ್ಕೆ ಮುಂಚೆ ನಾವು ಗೊಂಬೆ ಆಟ ನೋಡ್ತಾ ಇದ್ವಿ. ತೊಗಲು ಗೊಂಬೆ ಮತ್ತು ಸೂತ್ರದ ಗೊಂಬೆಗಳಿರ್ತಿತ್ತು. ಅದ್ರ ಮೂಲಕ ಜನಗಳಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳಾಗ್ಬೋದು,
ಲಾವಣಿಗಳ ಮೂಲಕ ನಮ್ಮ ದೇಶ ಸ್ವತಂತ್ರ ಬರಕ್ಕೆ ಮುಂಚೆ ಲಾವಣಿಗಳು ಮತ್ತು ಗೀಗಿ ಪದಗಳ ಮೂಲಕ ಒಂದು ಜನಪದನ ಉಪಯೋಗಿಸ್ಕೊಂಡು ಸ್ವಾತಂತ್ರ್ಯ ತಗೊಂಡಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಅನ್ಸುತ್ತೆ ನಮಗೆ. ಈಗ ಮುಖ್ಯವಾಗಿ ಕೃಷಿ ಸಂಸ್ಕೃತಿಯಿಂದ ಜಾನಪದ ಹುಟ್ಟಿದ್ರೆ ಅದನ್ನ ಉಳಿಸ್ತಂಥವ್ರು ಹೆಣ್ಣು ಮಕ್ಕಳು. ಅದಕ್ಕೆ ಹೆಣ್ಣು ಮಕ್ಕಳಿಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮೊದಲು ರಾಯಚೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನ ಮಾಡಿದ್ವಿ. ಸುಮಾರು 4,000 ಮಹಿಳೆಯರನ್ನ ರಾಯಚೂರಲ್ಲಿ ಸೇರಿಸಿ ಭಾಳ ವಿಶೇಷವಾದಂಥ ಸಮ್ಮೇಳನ 2021ರಲ್ಲಿ ಮಾಡಿದ ಮೇಲೆ ಮತ್ತೊಂದು ಸಮ್ಮೇಳನವನ್ನು ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ವಿ. ಅದನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇದೇ ಅಜ್ಜಂಪುರ ತಾಲೂಕಲ್ಲೇ ಮಾಡ್ಬೋದು, ಅಥವಾ ತರೀಕೆರೆ ಅಥವಾ ಕಡೂರು 3 ತಾಲೂಕುಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಆ ದಿನ ಈ ಜಿಲ್ಲೆಯ ಎಲ್ಲ ಮಹಿಳೆಯರು ಅದಕ್ಕೆ ಭಾಗವಹಿಸಿ ಒಂದು ಹೊಸ ಅಧ್ಯಾಯ ಬರೀಬೇಕು, ಹೊಸ ದಿಕ್ಸೂಚಿ ಆಗಬೇಕು ಅಂತ ನಾನಾದರೂ ಭಾವಿಸ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಗಡಿಗಿರಿಯಾಪುರದ ಎಲ್ಲ ಸಮಸ್ತ ಗ್ರಾಮಸ್ಥರಿಗೂ ಮತ್ತು ಇಲ್ಲಿನ ಅಧ್ಯಕ್ಷರುಗಳಿಗೆ, ಖಜಾಂಜಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ. ಭಾಳ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮ. ಇವತ್ತು ನಾನು 4 ದಿನಕ್ಕೆ ಮುಂಚೆ ಮಂಗಳೂರಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಜೀಪುಗಳ ಮೂಲಕ ಮೆರವಣಿಗೆ ಆದಂಥ ಸಂದರ್ಭ. ಇವತ್ತು ನಮ್ಮ ಜನಪದದ ನಮ್ಮ ಸೊಗಡಿನ ಅಲ್ಲಿ ಇವತ್ತು ಮೆರವಣಿಗೆ ಮಾಡಿಸಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಾನು ಇಚ್ಛೆ ಪಟ್ಟಿದ್ದೆ. ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ವಿಶಾಲಾಕ್ಷಮ್ಮ ಅವರು ಭಾಳ ವಿಶೇಷವಾಗಿ ಈ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆ ಪ್ರಥಮ ಇತ್ತು, ಎರಡನೇದು ಸ್ವಲ್ಪ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಘಟಕಗಳಿತ್ತು. ಈಗ ಮಹಿಳಾ ಘಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮುಂದೆ ಇದೆ ಈ ರಾಜ್ಯದಲ್ಲಿ. ಬೇರೆ ಜಿಲ್ಲೆಗಳಿಗಿಂತ ಚಿಕ್ಕಮಗಳೂರು ಜಿಲ್ಲೆ ಬಹಳ ವಿಶೇಷವಾಗಿ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ಕನ್ನಡ ಜಾನಪದ ರಾಜ್ಯೋತ್ಸವ ಆಗ್ಬೋದು, ಅಥವಾ ಜಾನಪದ ವೈಭವ ಆಗ್ಬೋದು, ಅಥವಾ ಮಹಿಳಾ ಜಾನಪದ ತರಬೇತಿ ಶಿಬಿರಗಳಾಗ್ಬೋದು. ಇದೆಲ್ಲ ವಿಶಾಲಾಕ್ಷಮ್ಮವರು ಹಾಗೂ ಗೌರವಾಧ್ಯಕ್ಷರಾದಂಥ ಸವಿತಾ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ನಮ್ಮ ಪುಷ್ಪ ಅವರು ಹಾಗೂ ನಮ್ಮ ವಿಜಯಕುಮಾರಿ ಮೇಡಮ್ ಅವರು, ಇವರೆಲ್ಲ ಇಲ್ಲಿರ್ತಕ್ಕಂಥ ತಂಡ ಏನಿದೆ ರಾಜ್ಯ ಮಟ್ಟದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ತಂಡ ಅಂತ ಹೇಳೋಕ್ಕೆ ಹೆಮ್ಮೆ ಅನಿಸುತ್ತೆ. ಒಂದು ಪ್ರಕಟಣೆ ಇದೆ ಇವತ್ತು ಕಾರ್ಯಕ್ರಮದಲ್ಲಿ. ಭಾಳ ವಿಶೇಷವಾಗಿ ಹೋಬಳಿ ಘಟಕದವರು ನಮ್ಮೆಲ್ಲ ಜನಪದ ಸಂಸ್ಕೃತಿ ತೋರಿಸಿದ್ದಾರೆ. ಗಡಿಗಿರಿಯಾಪುರ ನಾವು ಯಾವತ್ತೂ ಮರ್ಯಾದಿಲ್ಲ. ಯಾಕಂದರೆ ಈ ಗ್ರಾಮದ ಜನರ ಪ್ರೀತಿ, ವಿಶ್ವಾಸ, ಹಿರಿಯರು, ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ನಿರಂಜನ್ ಪಾಟೀಲ್ ಅವರು ಎಲ್ಲರೂ ಸೇರಿ ತಾವು ಕಾರ್ಯಕ್ರಮವನ್ನು ಜೀವಂತವಾಗಿರಲಿಕ್ಕೆ ನೀವೆಲ್ಲರೂ ಕಾರಣ. ಖಂಡಿತವಾಗ್ಲೂ ನಾವೆಲ್ಲ ಸೇರಿ ಒಂದು ಹೊಸ ತಲೆಮಾರಿಗೆ ಜಾನಪದವನ್ನು ಉಣಬಡಿಸ್ತಕ್ಕಂಥ ಒಂದು ಕೆಲಸ ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಒಂದು ವಿಶೇಷ ಪ್ರಕಟಣೆ ಏನಪ್ಪ ಅಂತ ಹೇಳಿದ್ರೆ, ಜಾನಪದ ಎಲ್ಲ ಒಂದು ಕಡೆ ತಪ್ಪಾಗಿದೆ ಅಂತ ಹೇಳಿದ್ರೆ, ಜಾನಪದ ಎಲ್ಲ ಹಾಡುಗಳು ಹೆಣ್ಣು ಮಕ್ಕಳು ಬುದ್ಧಿ ಹೇಳುತ್ತೆ, ಗಂಡಸರಿಗೆ ಆದ್ಮೇಲೆ ಬುದ್ಧಿ ಹೇಳಲ್ಲ. ಗೊತ್ತಲ್ಲ ನಿಮಗೆ? ಗಂಡಸರಿಗೂ ಬುದ್ಧಿ ಹೇಳಬೇಕು. ಯಾಕೋ ಜಾನಪದ ಹಿಂದಿದ್ದವರು ಹೆಣ್ಣು ಮಕ್ಕಳಿಗೆ ಮಾತ್ರ ಬುದ್ಧಿ ಹೇಳಿದ್ದಾರೆ, ಗಂಡಸರಿಗೂ ಬುದ್ಧಿ ಹೇಳಬೇಕಿತ್ತು ಅನ್ಸುತ್ತೆ. ಯಾಕಂದ್ರೆ ನಮ್ಮಲ್ಲಿ ಜಾನಪದದಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಅಥವಾ ಯಾವುದೇ ಒಂದು ಚೌಕಟ್ಟಿಲ್ಲ ನಮ್ಮ ಜಾನಪದಕ್ಕೆ. ಜಾನಪದ ವಿಶಾಲವಾದದ್ದು, ಜಗದಗಲ ಮುಗಿದಗಲ ಇದೆ, ಎಲ್ಲೂ ಯಾರು ನೆನೆಸ್ಲಿಕ್ಕಾಗಲ್ಲ. ಮತ್ತೆ ಇದು ಸಾಯೋಕ್ಕೂ ಒಪ್ಪಲ್ಲ. ಜಾನಪದ ಬಹಳ ಶಕ್ತಿಯುತವಾದದ್ದು. ಯಾವ್ದಾದ್ರು ಸಾಹಿತ್ಯ ಅಥವಾ ಕಲೆ ಅಥವಾ ಒಂದು ಪರಂಪರೆ ಇದ್ರೆ ವಿಶ್ವದಲ್ಲಿ ಜಾನಪದ ಪರಂಪರೆ ಅಂತ ಹೇಳಿ ಗಮನ ಅನ್ಸುತ್ತೆ. ಮತ್ತೆ ಇದೇ ತಿಂಗಳ 31ನೇ ತಾರೀಕು ಕರ್ನಾಟಕ ರಾಜ್ಯ ಯುವ ಸಂಘದ ಒಕ್ಕೂಟದ ವತಿಯಿಂದ ವಿಜಯಪುರ ಜಿಲ್ಲೆ ಮಧ್ಯಭಾಗದಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಆ ದೊಡ್ಡ ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಿಂಗಾಪುರಿಂದ ಹಾಗೂ ಮಾರಿಷಿಯಸ್ ಇಂದ ಹಾಗೂ ಯುಎಇನಿಂದ ಹಾಗೂ ಭಾರತದ ಬೇರೆ ರಾಜ್ಯಗಳಿಂದಲೂ ಬರ್ತಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸವಿತಾ ಸತ್ಯನಾರಾಯಣ ಅವರಿಗೆ ರಾಜ್ಯ
ಸದ್ಭಾವನಾ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಇನ್ನೊಂದು ಸಂತೋಷ ಸುದ್ದಿ ಏನಪ್ಪಾ ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಘಟಕಕ್ಕೆ ನಾವು ಅವತ್ತು ಸಾಂಘಿಕ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಉಡುಪಿ ಜಿಲ್ಲೆಯ ಒಂದು ಮಹಿಳಾ ಘಟಕಕ್ಕೆ, ಚಿಕ್ಕಮಗಳೂರು ಜಿಲ್ಲೆಯ ಒಂದು ಮಹಿಳಾ ಘಟಕಕ್ಕೆ ಮತ್ತು ಸ್ಥಳೀಯ ಬಿಜಾಪುರ ಜಿಲ್ಲೆಯ ಒಂದು ಸಲ ಕೊಡ್ತಾ ಇದ್ವಿ. ತಾವೇನು ಮಹಿಳೆಯರಿರುವ ಅದನ್ನ ಜನವರಿ 21ಕ್ಕೆ ಮುದ್ರಾಭರಣಕ್ಕೆ ಆಗಮಿಸಿ ಮಹಿಳಾ ಘಟಕದ ಅಧ್ಯಕ್ಷರ ಜೊತೆ ನೀವೆಲ್ಲ ಆ ಪ್ರಶಸ್ತಿ ಸ್ವೀಕರಿಸಬೇಕಂತ ಹೇಳ್ತಾ, ಗಡಿಗಿರಿಯಾಪುರ ನಿಜವಾಗ್ಲೂ ಒಂದು ಜಾನಪದ ಗ್ರಾಮ. ಈ ಗ್ರಾಮದ ಜನತೆ ನಿಜವಾಗ್ಲೂ ಸಿಟಿ ಅಪ್ರೇತ್ಲೂ ಸಹ ನಗರೀಕರಣದ ಕಾಂಕ್ರೀಟ್ಗೆ ಕಟ್ಟದೆ ಗ್ರಾಮೀಣ ಸೊಗಡಲ್ಲಿ ಬದುಕಿದ್ದಾರೆ. ನಿಜವಾಗ್ಲೂ ಜನರ ಮನಸ್ಸು ಹೀಗೆ ಇರಲಿ, ನೂರಾರು ಕಾಲ ಈ ಗಡಿಗಿರಿಯಾಪುರ ಜಾನಪದದ ಗ್ರಾಮ ಬೆಳೆದಿ ಅಂತ ಹೇಳ್ತಾರೆ. ನನ್ನ ಮಾತು ನೀಡ್ತಾ ಇದ್ದೀನಿ. ಗ್ರಾಮದ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೂ, ತಾಲೂಕು ಘಟಕದ ಪದಾಧಿಕಾರಿಗಳಿಗೂ, ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ವಂದಿಸ್ತಾ ಮಾತು ನೀಡ್ತಾ ಇದ್ದೀನಿ. ಜನಪದ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ರುದ್ರೇಶ್, ಅನಿತಾ ಕೃಷ್ಣಮೂರ್ತಿ ಖಜಾಂಚಿ, ರೇಖಾ ಈಶ್ವರಪ್ಪ ಜಂಟಿ ಕಾರ್ಯದರ್ಶಿ, ರೂಪಾ ವಿಜಯ್ ಸಂಘಟನಾ ಕಾರ್ಯದರ್ಶಿ, ಜಯಮ್ಮ ಸಂಚಾಲಕರು, ಚೇರ್ಮನ್ ದತ್ತ ಎಲ್ಲರೂ ಏಕಪುತ್ರಬೇಕು. ವಿಶ್ವ ಬುಡಕಟ್ಟು ಮತ್ತು ಜಾನಪದ ದಿನಾಚರಣೆಯನ್ನು ಈ ದಿನ ನಮ್ಮ ಗಡಿಗಿರಿಯಾಪುರ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಹಾಗೂ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಹಾಗೂ ನಮ್ಮ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಲಕ್ಷ್ಮೀ ದೇವಮ್ಮ ಅವರು ಬಂದಿದ್ದಾರೆ. ಹಾಗೂ ಮೊನ್ನೆ ತಾನೇ
ರಾಷ್ಟ್ರ ಪ್ರಶಸ್ತಿಗೆ ಒಂದು ಕಾರಣಕರ್ತರಾದಂತಹ ನಮ್ಮ ಪುಷ್ಪಾವತಿ ಮೇಡಮ್ ಅವ್ರಿಗೂ ಕೂಡ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. ಹಾಗೂ ನಮ್ಮ ವಿಜಯ ಕುಮಾರಿ ಮೇಡಮ್ ಅವರು, ಇದು ಯಾವುದೋ ಒಂದು ಭಾಗ್ಯ ಅಂತ ತಿಳ್ಕೋಬಹುದು. ನಮ್ಮ ವಿಜಯ ಕುಮಾರಿ ಅವರು ಮೇಡಮ್ ಅವ್ರಿಗೂ ಮೊನ್ನೆ ತಾನೇ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಯಾಕೆ ಇಷ್ಟು ಕೆಲ ದಿನಗಳಿಂದ ಸುಮಾರು ವರ್ಷಗಳಿಂದ ನಮ್ಮ ತಾಲೂಕಿಗೆ, ನಮ್ಮ ಭಾಗ, ಗಡಿ ಭಾಗದಂತ ಊರುಗಳಿಗೆ, ಹಳ್ಳಿಗೆ ಜನಗಳಿಗೆ ಈ ಜಾನಪದ ಕಲೆಗಳನ್ನ ಗುರುತಿಸಿ ಒಂದು ಸನ್ಮಾನ ಆಗಿರ್ಬೋದು, ಗುರುತಿಸಿ ಒಂದು ಕಲೆಯನ್ನ ಗುರುತಿಸಿ ಇದು ಮಾಡ್ತಿರ್ಲಿಲ್ಲ. ಈ ವರ್ಷ ಸುಮಾರು 2 ವರ್ಷದಿಂದ ನಮ್ಮ ಲಕ್ಷ್ಮೀ ದೇವಮ್ಮನವರಿಗೆ ನಮ್ಮ ಶಾಸಕರ ಅನುಗ್ರಹದಿಂದ ಲಕ್ಷ್ಮೀ ದೇವಮ್ಮವ್ರಿಗೂ ಕೂಡ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಅವ್ರಿಗೆ 2 ರಿಂದ 3 ಬಾರಿ ಸಿಕ್ಕಿದೆ. ಹಾಗೂ ಮೊನ್ನೆ ನಮ್ಮ ಪುಷ್ಪಕ್ಕವ್ರಿಗೂ ಕೂಡ ನಮ್ಮ ಶಾಸಕರು ಹೇಳಿ ಅವರು ಆ ಕಲೆಯನ್ನ ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಅವ್ರಿಗೂ ಕೂಡ ಒಂದು ಪ್ರಶಸ್ತಿ ಪ್ರದಾನ ಆಗಿದೆ. ಹಾಗೂ ನಮ್ಮ ವಿಜಯ ಕುಮಾರಿ ಮೇಡಮ್ ಅವ್ರಿಗೂ ಕೂಡ ಕಳೆದ ವರ್ಷ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಅತಿ ಹೆಚ್ಚು ಪ್ರಶಸ್ತಿ ಕಾರಣಕರ್ತರಾಗ್ಲಿ ನಮ್ಮ ಹಳ್ಳಿ ಭಾಗದ ಜನತೆ ಇನ್ನೂ ಮುಂದೆ ಬರಲಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೂ ಜಾನಪದ ಕಲೆಯು ಜನರ ಬಾಯಿಂದ ಬಾಯಿಗೆ ಮಾತನಾಡಲು ಬರ್ತಿರ್ತಕ್ಕಂಥ ಒಂದು ಕಲೆಯಾಗಿರ್ತದೆ. ಹಾಗೂ ಹೆಣ್ಮಕ್ಳು ಎಲ್ಲದರಲ್ಲೂ ಪ್ರಥಮವಾಗಿರ್ತಾರೆ. ಒಂದು ಬಸ್ಸಲ್ಲಿ ತಗೊಳ್ಳಿ ಸ್ತ್ರೀ ಶಕ್ತಿ ಇರುತ್ತೆ, ಮೊದಲಿಗೆ ಅವರಿಗೆ ಆದ್ಯತೆ ಇರುತ್ತೆ. ಟ್ರೈನಲ್ಲಿ ತಗೊಳ್ರಿ ಹೆಣ್ಮಕ್ಳಿಗೆ ಅವ್ರಿಗೂ ಕೂಡ ಆದ್ಯತೆ ಇರುತ್ತೆ. ಹಾಗೂ ಈಗ ನಮ್ಮ ಗ್ಯಾರಂಟಿ 5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳಾ ಗೃಹಲಕ್ಷ್ಮಿ ಹಣ ಕೂಡ ಪ್ರತಿ ಹೆಣ್ಮಕ್ಳಿಗೆ ಈ ತಿಂಗಳು ಬಂದ್ರೆ ಪ್ರತಿ ಹೆಣ್ಮಕ್ಳಿಗೆ ಒಂದು ಕುಟುಂಬದಲ್ಲಿ 50,000 ರೂಪಾಯಿ ಬಂದಿರ್ತದೆ. ಯಾಕೆ ಈ ಹೆಣ್ಮಕ್ಳನ್ನ ಸದೃಢವಾಗಿ ಮಾಡಬೇಕು, ಜಾನಪದ ಕಲೆ ಆಗಿರ್ಬೋದು, ಹೆಣ್ಮಕ್ಳು ಎಲ್ಲದಕ್ಕೂ ಮುಂದೆ ಬರಲಿ, ಸದೃಢವಾಗಿರ್ಲಿ, ಎಲ್ಲಾ ವಿಚಾರದಲ್ಲೂ ಹೆಣ್ಮಕ್ಳು ಚೆನ್ನಾಗಿ ಬೆಳಿಲಿ. ಅವರು ಹೆಣ್ಮಕ್ಳಿಗೂ ಕೂಡ 50% ಯಾವುದೇ ಒಂದು ಚುನಾವಣೆ ಆಗಿರ್ಬೋದು 50% ಮೀಸಲಾತಿ ಇಟ್ಟಿರ್ತಾರೆ. ಇದನ್ನೆಲ್ಲ ಬಳಸ್ಕೊಂಡು ದಯವಿಟ್ಟು ಹೆಣ್ಮಕ್ಳು ಮನೇಲಿರಬಾರ್ದು, ಹೊರಗಡೆ ಬರಬೇಕು, ಅವಕಾಶಗಳನ್ನ ಉಪಯೋಗ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಇನ್ನು ನಮ್ಮ ಜಾನಪದ ಪರಿಷತ್ತಿನಿಂದ ಸುಮಾರು ವರ್ಷಕ್ಕೆ 3 ರಿಂದ 4 ಕಾರ್ಯಕ್ರಮ ಮಾಡ್ತಾರೆ. ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ಮೊನ್ನೆ ಕಲೆನಹಳ್ಳಿಲೂ ಕೂಡ ಮಾಡಿದ್ರು, ಗಡಿಹಳ್ಳಿಲೂ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಾಗಿತ್ತು ಜಾನಪದ ಕಲೆ. ನಮ್ಮ ಅದರಲ್ಲೂ ತರೀಕೆರೆ, ಅಜ್ಜಂಪುರ ಭಾಗದಲ್ಲಂತೂ ತುಂಬಾ ಇದೆ. ಅದನ್ನ ಉಪಯೋಗ ಪಡ್ಕೊಳ್ರಿ. ಆ ಉಪಯೋಗ ಪಡ್ಕೊಳ್ಳಕ್ಕೆ ಇಂಥ ರಾಜ್ಯಾಧ್ಯಕ್ಷನ ಬೆಳೆಸ್ರಿ, ನೀವು ಬೆಳೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸಿದ್ದೇನೆ. ಜೈ ಜೈ. ಬೇರೆ ಈ ವೇದಿಕೆ ಮೇಲೆ ಬರುವ ಹಾಗೆ ಮಾಡಿದಂತ ನಮ್ಮ ಎತ್ತ ತಂದೆಯವರನ್ನ ಈ ಒಂದು ಕ್ಷಣದಲ್ಲಿ ನೆನಪಿಸುತ್ತಾ, ಮನದೇವರನ್ನ ನೆನಪಿಸುತ್ತಾ, ಜಾನಪದ ಕನ್ನಡ ಜಾನಪದ ಪರಿಷತ್ ಅಂತ ಹುಟ್ಟಾಕಿ ದಿಲ್ಲಿಂದ ಹಳ್ಳಿಗೆಯನ್ನಾಗಿ ರಾಜಧಾನಿಯಿಂದ ಒಂದು ಪುಟ್ಟ ಗ್ರಾಮಕ್ಕೆ ತಂದುಕೊಟ್ಟಂತ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಆದಂತ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಅವರೇ, ಹಾಗೆ ಜಿಲ್ಲೆಗಳಲ್ಲಿ ನನ್ನ ಕನ್ನಡ ಜಾನಪದ ಪರಿಷತ್ ನಡೆಯುತ್ತಾ ಹೋಗಲಿ ಅಂತ ಈ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಆಗಿರುವಂತ ಶ್ರೀಮತಿ MS ವಿಶಾಲಾಕ್ಷಮ್ಮನವರೇ, ಹಾಗೆ ಜಿಲ್ಲಾ ನಂತರ ತಾಲೂಕಿನ ಘಟಕದ ಅಧ್ಯಕ್ಷರು ಆದಂತ ಪುಷ್ಪಾ ಅವರೇ, ಹಾಗೆ ಈ ಒಂದು ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರು ಆದಂತ ಸವಿತಾ ಸತ್ಯನಾರಾಯಣರವರೇ, ಹಾಗೆ ಹೋಬಳಿ ಘಟಕದ ಅಧ್ಯಕ್ಷರು ಆದಂತ ಈ ಒಂದು ಹೋಬಳಿ ಮತ್ತೆ ಗ್ರಾಮದ ಒಂದು ಜಾನಪದ ಸೊಗಡನ್ನ ಬಿತ್ತರಿಸಿರುವಂತ ಮಧು ನಿಂಗಪ್ಪನವರೇ, ಹಾಗೆ ಈ ಗ್ರಾಮದ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗ್ತಿರುವಂತಹ ಪೂಜಾ ಮಧು ಅವರೇ, ಹಾಗೆ ಲಕ್ಷ್ಮೀದೇವಮ್ಮನವರೇ, ರಾಷ್ಟ್ರ ಪ್ರಶಸ್ತಿಯನ್ನ ತುಂಬಾ ದಿನದಿಂದ ಜಾನಪದ ಅಂದ್ರೆ ಏನು ಅಂತ ನಾನು ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಲಕ್ಷ್ಮೀದೇವಮ್ಮರನ್ನ ನೋಡ್ತಾ ಬಂದಿದ್ದೀನಿ. ಲಕ್ಷ್ಮೀದೇವಮ್ಮನವರೇ, ರಾಜಪ್ಪನವರೇ, ಮಂಜಣ್ಣನವರೇ, ಲಿಂಗರಾಜ್ರವರೇ, ನಿರಂಜನ್ ಪಾಟೀಲ್ ಅವರೇ, ಕಲ್ಲೇಶ್ ಅವರೇ, ಹಾಗೆ ವಿಜಯಕುಮಾರಿ ಅವರೇ, ನನ್ನನ್ನು ತುಂಬಾ ಹೊಗಳಿಬಿಟ್ರು ವಿಜಯಕುಮಾರಿ ಅವರು. ನಾವು ಯಾವುದೇ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಹೋದಾಗ ನಾವಿಬ್ರು ಸ್ಪಂದಿಸ್ತಾ ಇರ್ತೀವಿ ಸುಮಾರು 15-20 ವರ್ಷದಿಂದ ಅಂತ ಹೇಳ್ತಾ, ಆಶಾರಾಣಿಯವರೇ, ಹಾಗೆ ಪುಣ್ಯವತಿಯವರೇ, ಮಹಾದೇವಿ, ಈ ಒಂದು ಕಾರ್ಯಕ್ರಮದ ನೇತಾರರು,
ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಾವು ತಾಲೂಕು ಅಧ್ಯಕ್ಷರು ಪುಷ್ಪ ಮತ್ತೆ ಹೋಬಳಿ ಅಧ್ಯಕ್ಷರು ಮಧು ಅವರು, ಹಾಗೆ ನಾವು ಮತ್ತೆ ಇನ್ನೊಂದು ಜೊತೆ ಬಂದಾಗ ಆ ಮಾದೇವಿ ಅವರ ಮನೆಗೆ ನೇರವಾಗಿ ಹೋದ್ವು. ಖಂಡಿತವಾಗೂ ಮಾದೇವಿ ಅವರು ಗ್ರಾಮದಾಗಿರುವಂತ ಬರೀ ಹೆಣ್ಮಕ್ಳನ್ನ ಕರೆಸ್ತಿಲ್ಲ, ಅಲ್ಲಿರುವಂತ ಪ್ರಮುಖ ಪ್ರಮುಖ ಗಂಡು ಮಕ್ಕಳನ್ನು ಕರೆಸಿ ಹಿಂಗ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಏನ್ ಮಾಡೋಣ ಅಂತ ಕೇಳಿ ಅವತ್ತೇ ಒಂದು ಸಂಪೂರ್ಣ ಚಾರ್ಟ್ ಅನ್ನ ನಿರ್ಮಾಣ ಮಾಡಿದಂತ ಮಾದೇವಿ ಅವರೇ, ಮತ್ತೆ ಈ ಒಂದು ಮಾದೇವಿ ರಾಜ್ರವರೇ, ಸವಿತಾ ಮತ್ತೆ ಪ್ರೇಮ್ರವರೇ, ಈ ಒಂದು ಗ್ರಾಮ ಜಾನಪದ ಸೊಗಡನ್ನ ಹೊಂದಿರುವಂತ ಗ್ರಾಮ. ಈ ಗ್ರಾಮ ಜಾನಪದ ಸೊಗಡನ್ನ ಹೊಂದಿರುವಂತ ಗ್ರಾಮ. ಈ ಗ್ರಾಮದಲ್ಲಿ ನಾನು ಹೇಳಿದ್ದೆ ಮಾದೇವಿ ದೇವರಿಗೆ, ನೀವು ಆಮೇಲೆ ಇಲ್ಲಿ ಅಧ್ಯಕ್ಷರನ್ನ ಮಾಡಿದ್ರು, ಒಬ್ರು ಮಧು ಅಂತ ಪೂಜಾ ಮಧುವನ್ನ ಅಧ್ಯಕ್ಷ ಮಾಡಿದ್ರು, ಕಾರ್ಯದರ್ಶಿ ಮಾಡಿದ್ರು. ನಾನು ಆ ಒಂದು ಸುಸಂದರ್ಭದಲ್ಲಿದ್ದೆ. ಅವತ್ತು ಹೇಳಿದೆ, ಇನ್ಮೇಲೆ ಮಧು ಅವರೇ, ಹೋಬಳಿ ಮಟ್ಟದ ಮಧು ಅವರೇ ಅಧ್ಯಕ್ಷರೇ, ತಾಲೂಕು ಮಟ್ಟದ ಅಧ್ಯಕ್ಷರೇ, ನಿಮ್ಮ ಕೆಲಸ ಇನ್ನ ಏನು ಇಲ್ಲ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದೆ, ಇಲ್ಲ ಸರ್ ನಾವು ಹೇಳ್ಬೇಕು ಅಂತ ಅಂದ್ರು. ಯಾಕೆ ಅಂದ್ರೆ ಈ ಗ್ರಾಮ ಜಾನಪದ ಸೊಗಡನ್ನ ಹೊಂದಿರೋದು, ಈ ಗ್ರಾಮಕ್ಕೆ ದಾನ ಧರ್ಮವನ್ನ ಮಾಡುವಂತಹ ಇದೆ ಅಂತ ನಾನು ಹಿಂದೆ ಮುಂದೆ ಹೇಳ್ತಿಲ್ಲ. ಅವತ್ತು ಈ ಮಾತುಗಳನ್ನ ಹೇಳಿದ್ದೀನಿ. ಇನ್ನು ಮುಂದೆ ನೀವೇನು ಹೇಳ್ಬೇಡ್ರಿ, ಕಾರ್ಯಕ್ರಮ ಯಶಸ್ವಿ ಅಥವಾ ಮಾಡ್ತಾರೆ ಈ ಗ್ರಾಮದವರು. ನೀವು ಇಷ್ಟು ಮಾಡಿದಿರಲ್ಲ, ನೀವು ಬನ್ನಿ, ಅವ್ರು ಕಾರ್ಯಕ್ರಮ ಮಾಡ್ತಾರೆ ಎಂದಿದ್ದೆ. ಅದೇ ರೀತಿ ಒಂದು ದಿನಾಂಕವನ್ನ ನಿಗದಿಪಡಿಸಿದ್ರು. ಅನಿವಾರ್ಯ ಕಾರಣ ನಮ್ಮ ರಾಜ್ಯ ಅಧ್ಯಕ್ಷರ ಹಲವಾರು ಕಾರಣಗಳಿಂದ ಇದು ಮುಂದೂಡಿ ಈ ದಿನಾಂಕವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಸಹ ನೋಡಿ, ಒಂದು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೂತಂಗೆ ಜನ ಕೂತಿದ್ದಾರೆ. ಇವಾಗ ಜಾನಪದ ಕಲೆಗೆ ಯಾವುದೇ ಕಾರಣಕ್ಕೂ ಜನಗಳನ್ನ ಸೇರಿಸೋದು ತುಂಬಾ ಕಷ್ಟ. ಅದೇ ಒಂದು ಆರ್ಕೆಸ್ಟ್ರಾ ಐತೆ ಅಂತಂದ್ರೆ ಯಾರಿಗೂ ಹೇಳೋದ್ ಬೇಡ, ಯಾರಿಗೂ ಹೇಳೋದ್ ಬೇಡ, ಇಲ್ಲಿಂದ ಅಲ್ಲಿ ತನಕ ಜನ ನಿಂತಿರುತ್ತೆ. ಆದ್ರೆ ಈ ಗ್ರಾಮದಲ್ಲಿ ನೋಡಿ ಎಷ್ಟು ಜನ ಕೂತಿದೆ. ತುಂಬಾ ನನಗೆ ಖುಷಿಯನ್ನ ಕೊಡ್ತಾ, ಜಾನಪದ ಇದು ಬಾಯಿಂದ ಬಾಯಿಗೆ ಆಡ್ತಾ ಬಂದಿರ ಅಂತದ್ದು. ನಮ್ಮ ತಾಯಿಗೆ 98 ವರ್ಷ, ನಮ್ಮ ತಾಯಿಗೆ 98 ವರ್ಷ. ಈ ಗ್ರಾಮದ ತುಂಬಾ ಜನ ನೋಡಿರ್ಬೇಕು ನಮ್ಮ ತಾಯಿಯನ್ನ. ಇವತ್ತು ಸಹ ಜಾನಪದ ಹಾಡನ್ನ ಆಡುತ್ತೆ, ಶೋಭಾನೆ ಪದವನ್ನ ಆಡುತ್ತೆ, ರಂಗಾಲೆ ಪದವನ್ನ ಆಡುತ್ತೆ, ಸಾಸಕಿ ಪದವನ್ನ ಆಡುತ್ತೆ, ಹಾಗೆ ವಸಿಗೆ ಪದವನ್ನ ಇವತ್ತು ಸಹ ಸ್ಪಷ್ಟವಾಗಿ ಕಂಠವಾಗಿ ಆಡುತ್ತೆ. ಅದು ಅವರು ಬರೇ ಓದಿರೋದು 3ನೇ ತರಗತಿ. ಈ ಜಾನಪದ ಕಲೆಗೆ ಓದು ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ, ಜಾತಿ ಬೇಕಾಗಿಲ್ಲ. ಇದು ಒಂದು ಉತ್ತಮವಾದಂತ ಜಾನಪದ ಕಲೆ. ಇಂಥ ಕಲೆಯನ್ನ ಕನ್ನಡ ಜಾನಪದ ಪರಿಷತ್ ಅಂತ ಹೆಸರನ್ನ ಇಟ್ಟು ತುಂಬಾ ಕಷ್ಟ. ಒಂದು ಸಂಸ್ಥೆಯನ್ನ ರಾಜ್ಯ ಮಟ್ಟದಲ್ಲಿ ಸಂಸ್ಥೆಯನ್ನ ಕಟ್ಟಿ, ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷನ ಮಾಡಿ, ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷನ ಮಾಡಿ, ಹೋಬಳಿ ಮಟ್ಟದಾಗಂತೂ ಮಾಡಕ್ ಆಗದೇ ಇಲ್ಲ. ಅಂಥದ್ರಲ್ಲೂ ಸಹ ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷಗಳನ್ನು ಮಾಡಿ, ಗ್ರಾಮ ಮಟ್ಟದಲ್ಲಿ ಅಧ್ಯಕ್ಷ ಮಾಡಿ, ಈ ಅಧ್ಯಕ್ಷರ ನೂತನ ಅಧ್ಯಕ್ಷರ ಒಂದು ಅಧ್ಯಕ್ಷತೆ ಗಿರಿಯನ್ನ ಕೊಡೋದಕ್ಕೆ ರಾಜ್ಯ ಅಧ್ಯಕ್ಷರು ಬಂದರೆ ಅಂದ್ರೆ ಗಿರಿಯಾಪುರದ ಪುಣ್ಯ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆ ಅಂದ್ರೆ ನಾನು ಒಂದು ಸಂಸ್ಥೆಯ ರಾಜ್ಯ ಅಧ್ಯಕ್ಷನಾಗಿ ಈಗ 20 ವರ್ಷದಿಂದಲೂ ಮಾಡ್ಕೊಂತ ಬಂದಿದ್ದೀನಿ. ತುಂಬಾ ಕಷ್ಟ ಅಂತಂದ್ರೆ ಬಂದಿದ್ದಾರೆ. ಅವರಿಗೆ ಖಂಡಿತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನ ಹೇಳೋದಕ್ಕೆ ಇಚ್ಛೆಯನ್ನ ಪಡ್ತೀನಿ ಅಂತ ಹೇಳ್ತಾ, ಜಾನಪದ ಅಂದ್ರೆ ಬರೀ ಜಾನಪದ ಹಾಡನ್ನ ಹೇಳೋದು ಜಾನಪದ ಅಲ್ಲ. ಯಾವುದೋ ಒಂದು ಪುಸ್ತಕ ನೋಡ್ಕೊಂಡು ಹೇಳೋದು ಜಾನಪದ ಅಲ್ಲ. ಬರೇ ಒಬ್ರಿಂದ ಒಬ್ರಿಗೆ ಆಡ್ತಾ 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 ಹೋಗೋದು, ಒಬ್ರು ಕಲ್ತಿದ್ದನ್ನ ಇನ್ನೊಬ್ರಿಗೆ ಕಲಿಸ್ಕೊಂತ ಹೋಗೋದು, ಅದಕ್ಕೆ ಜಾನಪದ ಅಂತ ಹೇಳ್ತಾರೆ. ಜಾನಪದ ಒಂದು ಕಲೆಯಲ್ಲಿ ನನ್ನ ಕಲೆ ಏನು ಇದೆ, ಜಾದು ಅಂತ. ಆ ಜಾದು ಕಲೆಯನ್ನ ಈ ಊರಲ್ಲಿ ಇದೇ ಜಾಗದಲ್ಲಿ ನಾನು ಒಂದ್ಸತಿ ಮಾಡಿದ್ದೆ. ಇದೇ ಸ್ಥಳದಲ್ಲಿ ನಾನು ಮಾಡಿದ್ದೆ. ಇವತ್ತು ಮಹಾದೇವಮ್ಮಂದು ಬಹಳ ಇದಿತ್ತು. ಖಂಡಿತ ಇವತ್ತು ನನಗೆ ಜಾದು ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇವತ್ತು ನಮ್ಮ ತಂದೆಯವರ ಒಂದು ಪುಣ್ಯ ಸ್ಮರಣೆ ಇತ್ತು. ಆ ಕಾರ್ಯಕ್ರಮವನ್ನು ಪೂರೈಸ್ಕೊಂಡು ಇಲ್ಲಿ ಬರೋದಕ್ಕೆ ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸುತ್ತಾ, ಜಾನಪದ ಕಲೆಗೆ ಒತ್ತನ್ನ ನೀಡ್ತಿರುವಂತಹ ಅಧ್ಯಕ್ಷರಿಗೂ ಮತ್ತೆ ನನ್ನನ್ನ ಖಂಡಿತ ಈ ಒಂದು ಕನ್ನಡ ಜಾನಪದ ಪರಿಷತ್ತು ನಮ್ಮ
ವಿಶಾಲಕ್ಷಮ್ಮ ಅವರು ಅದೇನೋ ಗೊತ್ತಿಲ್ಲ, ಬೇಡ ಕಣ್ರಮ್ಮ, ನನಗೆ ಇಲ್ಲಿ ಹೆಸರು ಬೇಡ, ನಾನು ಬೇರೆ ಕಡೆ ಬರ್ತೀನಿ ಕಣಮ್ಮ ಅಂದರೆ, ಇಲ್ಲ ನಿಮ್ಮ ಹೆಸರು ಇರಲೇಬೇಕು ಅಂತೇಳಿ ಮಹಾದೇವಿಯವರು ಫೋನ್ ಮಾಡಿ, ಮಹಾದೇವಿಯವರು ನನಗೆ ಫೋನ್ ಮಾಡಿ, ಇಲ್ಲ ಸರ್ ನಿಮ್ಮ ಹೆಸರು ಹೇಳಿ ನಾನು ಹಾಕಿಸ್ಲೇಬೇಕು ನಿಮ್ಮ ಹೆಸರನ್ನ ಅಂತೇಳಿ. ಹಂಗೆ ಇಲ್ಲಿ ಮಂಜಣ್ಣವರೆಲ್ಲ ಭಾಳ ನಮಗೆ ಈ ಗ್ರಾಮ ಫುಲ್ಲು ನನಗೆ ಚಿರಪರಿಚಿತವಾದದ್ದೇ. ಆದರೂ ಸಹ ವಿಶಾಲಕ್ಷಮ್ಮರಿಗೆ ಗೊತ್ತಿರಲಿಲ್ಲ ನಾವು ಈ ಗ್ರಾಮದಲ್ಲಿ ಹೇಗಿದ್ದೀವಿ ಅಂತ. ಹುಟ್ಟಿ ಮೋಹನ್ ಕುಮಾರ್ ಅಂತ ಹಾಕಿಸ್ಲೇಬೇಕು ಅಂತ ಹಾಕಿ ಇಲ್ಲಿ ನನ್ನ ಕರ್ಸಿದ್ದಕ್ಕೆ ಇಲ್ಲಿನ ಗ್ರಾಮಸ್ಥರಿಗೆ ತಮ್ಮೆಲ್ಲರಿಗೂ ವಂದಿಸುತ್ತಾ, ಖಂಡಿತ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಿ ಜಾನಪದವನ್ನು ಬೆಳೆಸ್ತೀರಾ ಈ ಗ್ರಾಮದಾಗೆ ಅಂತ ಹೇಳ್ತಾ, ಗ್ರಾಮದಲ್ಲಿ ಬೆಳೆಯುವ ಹಾಗೆ ಮಾಡಿದಂಥ ಮತ್ತೊಮ್ಮೆ ಅಧ್ಯಕ್ಷರಿಗೆ ವಂದಿಸ್ತಾ, ನನ್ನ ಈ ಒಂದು ಗ್ರಾಮದಲ್ಲಿ ಮಹಿಳಾ ಘಟಕ, ಇಲ್ಲಿ ನೋಡ್ರಿ ಪುರುಷರ ಘಟಕ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಇದರಲ್ಲಿ ಈಗ 100 ವರ್ಷ ಮುಗಿದಿದೆ. ಎಷ್ಟು ವರ್ಷ ಮುಗಿದಿದೆ? 100 ವರ್ಷ ಮುಗಿದಿದೆ. ಅದಕ್ಕೆ ಯಾರು ಹೇಳೋದು ಬೇಡ, ಈ ಒಂದು ಪರಿಷತ್ತಿಗೆ ನಾವು ಹೇಳ್ತಾ ಹೋಗ್ಬೇಕು. ಆದ್ರೆ ಗ್ರಾಮದಲ್ಲಿ ಇನ್ನೂ ಕನ್ನಡ ಸಾಹಿತ್ಯ ಪರಿಷತ್ತು ಘಟಕ ಓಪನ್ ಆಗಿಲ್ಲ. ಗ್ರಾಮದ್ದು 100 ವರ್ಷ ಮುಗಿದಿದೆ. ನಾನು ಒಬ್ಬ ತಾಲೂಕು ಅಧ್ಯಕ್ಷ ಆಗಿರೋನು, ಜಿಲ್ಲಾ ಅಧ್ಯಕ್ಷರಲ್ಲಿ ಪದಾಧಿಕಾರಿಗಳಾಗಿರೋ ಅಂತ ವ್ಯಕ್ತಿ. 100 ವರ್ಷ ಮುಗಿದ್ರು ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಗ್ರಾಮ ಘಟಕ ಇಲ್ಲ. ಹೋಬಳಿ ಘಟಕ ಇದಾವೆ, ತಾಲೂಕು ಘಟಕ ಇದಾವೆ, ಬಟ್ ಈ ಒಂದು ಕನ್ನಡ ಜಾನಪದ ಪರಿಷತ್ ಗ್ರಾಮ ಘಟಕವನ್ನ ಮಾಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು, ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಹೋಬಳಿ ಮಟ್ಟದ ಅಧ್ಯಕ್ಷರಿಗೆ ಪ್ರಥಮವಾಗಿ ನಾನು, ಯಾಕೆ ಅಂದರೆ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನ ಸೃಷ್ಟಿ ಮಾಡ್ತಾರೆ, ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರುಗಳನ್ನ ಮಾಡ್ತಾರೆ. ಹೋಬಳಿ ಅಧ್ಯಕ್ಷರನ್ನ ಯಾರನ್ನ ಮಾಡಬೇಕು, ಯಾರ್ಯಾರನ್ನ ಮಾಡಬೇಕು? ಗ್ರಾಮದಲ್ಲಿ ಮಾಡಬೇಕು. ಈ ಬಹುಶಃ ರಾಜ್ಯದಲ್ಲಿ ಎಲ್ಲೂ ಗ್ರಾಮ ಅಧ್ಯಕ್ಷ ಇಲ್ಲ, ಇದಾರ? ನೋಡಿ 1800 ಘಟಕ ಇದ್ದಾರೆ. ಒಂದ್ಸತಿ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿನ ಮಾಡ್ತೀವಿ ಖಂಡಿತ ಅಂತ ಹೇಳ್ತಾ, ಇಲ್ಲಿ ಗ್ರಾಮ ಘಟಕವನ್ನ ಸೃಷ್ಟಿ ಮಾಡಿದಂಥ ಮಧು ಅವರಿಗೆ, ತಮ್ಮೆಲ್ಲರಿಗೂ ಸಹ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಾನು ವಂದಿಸುತ್ತಾ, ನನ್ನನ್ನು ಇಲ್ಲಿ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ, ಮತ್ತೆ ನಾನು ನಮ್ಮ ರಾಜ್ಯದ 19,000 ವಿದ್ಯಾರ್ಥಿಗಳಿಗೆ ಜಾದುವನ್ನು ಕಲಿಸಿದ್ದೇನೆ. 20 ರಾಜ್ಯಗಳಲ್ಲಿ ನಾನು ಜಾದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ. ಪ್ರಥಮವಾಗಿ ನಾನು ಜಾದು ಮಾಡೋದು ಯಾವುದೇ ರಾಜ್ಯಕ್ಕೆ ಹೋದ್ರೂ ಕನ್ನಡ ಬಾವುಟವನ್ನು ತೆಗೆದೇ ನಾನು ಬೇರೆ ಜಾದು ಕಾರ್ಯಕ್ರಮ ಮಾಡೋದು. 20 ರಾಜ್ಯಗಳಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಆರಿಸಿದ್ದೀನಿ ಅಂತ ಹೆಮ್ಮೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಕ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಯಾಕೆಂದ್ರೆ ಅಧ್ಯಕ್ಷರಿಗೆ ನಾನು ಈ ಗ್ರಾಮನ ಪರಿಚಯಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ಸಮಾನ ಜನಪದ ಮನಸ್ಕರ ಅಂತ ನಾನಾದ್ರೂ ಒಟ್ಟಿಗೆ ಹೇಳ್ತಾ, ಅವರೇ ಇವರೇ ಅಂತ ಹೋಗಂಗಿಲ್ಲ, ನನಗೀಗ ಸಮಯ ಇಲ್ಲ. ಗಡಿಗಿರಿ ಹಬ್ಬದಲ್ಲಿ ನಾನು ಪ್ರಥಮವಾಗಿ ಬಂದಿದ್ದು, ನನಗೆ ಇವರು ಪರಿಚಯ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಜೊತೆಯಲ್ಲಿ ನಾನು ಒಟ್ಟೊಟ್ಟಿಗೆ 3 ತಿಂಗಳು ತರಬೇತಿ ಮಾಡಿದಂಥ ನಮ್ಮ ಸಹೋದ್ಯೋಗಿ ಓಂಕಾರಮ್ಮ ನನ್ನ ಜೊತೆಯಲ್ಲಿ ಟ್ರೈನಿಂಗ್ ಮಾಡಿದವರು ಅದನ್ನು ಗಡಿಗಿರಿ ಹಬ್ಬದಲ್ಲಿ. ಹಾಗೆಯೇ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದು, ಗ್ರಾಮದ ಗಡಿ ಭಾಗವಾದರೂ ಕೂಡ ಇಲ್ಲಿಂದ ಒಬ್ಬರು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರು, ಶ್ರೀಯುತ ಎನ್ ರಾಜು ಅವರು ಕೂಡ ಈ ಗ್ರಾಮದವರೇ, ಎನ್ ರಾಜು ಅವರು. ಹಾಗೇನೆ ಮತ್ತೆ ನನ್ನ ಈ ಜೊತೆಯಲ್ಲಿ ಪರಿಚಯ ಆಗಿದ್ದು ನಮ್ಮ ತಿಪ್ಪೇಶಣ್ಣ. ದಯಮಾಡಿ ಯಾರು ಹೋಗ್ಬೇಡಿ, ಎಲ್ರಿಗೂ ಊಟಕ್ಕಿದೆ, ಯಾರು ಕೂಡ ಕಾರ್ಯಕ್ರಮದ ಮಧ್ಯದಲ್ಲಿ ಹೋಗ್ಬಾರ್ದು. ತಿಪ್ಪೇಶಣ್ಣ ಅವರು, ನಾನು ಇವರಿಗೆ ಫಸ್ಟ್ ಬಂದಿದ್ದು ಅಂತಂದ್ರೆ ಸಾಕ್ಷರತಾ ಕಾರ್ಯಕ್ರಮದಲ್ಲಿ 94-95ನೇ ಸಾಲಿನಲ್ಲಿ ಕಾಮ್ರೇಡ್ ಡಿ ಕೆ ಸುಂದರೇಶ್ ಅವರು ಇದ್ದಂಥ ಸಂದರ್ಭದಲ್ಲಿ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಬೀದಿ ನಾಟಕಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ನಾವೆಲ್ಲ ಕಡೆಗೂ ಅದು ಇದು ಏನಾದ್ರು ತಿಳ್ಕೊಂಡು ನಾವೇ ಫುಲ್ ಸಪ್ಪೆ, ನಾನೇ ತಂಡದ ನಾಯಕಿಯಾಗಿದ್ದೆ. ನಾನು ಮುಖ್ಯ ಪಾತ್ರದಲ್ಲಿ ನಂದು ಕೂಡ ಪಾತ್ರ ಇತ್ತು. ಆ ಸಂದರ್ಭದಲ್ಲಿ ನನಗೆ ಒಂದು ರೀತಿ ಬಾಯೆಲ್ಲ ಸಪ್ಪಳದಂಗೆ ಆಗ್ಬಿಟ್ಟಿತ್ತು. ಯಾರು ನನ್ನ ರೊಟ್ಟಿ ಕೊಡ್ತಾರೋ, ಯಾರು ನನ್ನ ಮುದ್ದೆ ಕೊಡ್ತಾರೋ ಅಂತ ನಾನು ತುಂಬಾ ಬಯಸಿ ಬಂದಿದ್ದೆ. ಇಲ್ಲಿ ಬಂದು ಸಿಕ್ಕಿದ್ದು ನನಗೆ ತಿಪ್ಪೇಶಣ್ಣ. ಹೇಳಲಿಲ್ಲ ಕೇಳಲಿಲ್ಲ, ಕೋಣೆಗೆ ಹೋಗಿದ್ದು ರಾಗಿ ರೊಟ್ಟಿ ಗೊಡ್ಗಾರ ಮಾಡಿದ್ರು ವಿಶಾಲಕ್ಕ. ಬರ್ಗೆಟ್ ಅರ್ಜಿಸಿ 2-3 ರೊಟ್ಟಿ ಅವ್ರ ರೊಟ್ಟಿ ಉಳಿದ್ಮೇಲೆ ಗೊತ್ತಿಲ್ಲ, ನಮ್ಮವರೆಲ್ಲ ಬಾದ್ಬಟ್ಟೆ ತಿಂದ್ಬಿಟ್ರು. ಇದು ಜನಪದ. ಹೋಟ್ಲು ಊಟ ಬಯಸ್ದಂಗೆ ಹಳ್ಳಿ ಊಟ ಬಂದು ತಿಂದ್ರಲ್ಲ, ರಾಗಿ ರೊಟ್ಟಿ, ಕುಸಂಡಿ ಚಟ್ನಿ ಮತ್ತೆ ಕೊಚ್ಚಂಡಿ ಖಾರ ಎಲ್ಲ ತಿಂದ್ರಲ್ಲ, ಇದು ಬಯಸಿ ತಿಂದಂತ ಊಟ. ಯಾವ್ದೋ ರೆಸಾರ್ಟಲ್ಲಿ ಊಟ ಹಾಕಿದ್ದು ನೆನಪೇ ಬರಲಿಲ್ಲ. ಅದನ್ನ ಇವತ್ತು ಕೂಡ ನಾನು ಮರೆಯಲಾಗಿ, ಅದು ಗಡಿಗಿರಿಯಾಪುರ ಊರನ್ನ. ಹಾಗಾಗಿ ನನಗೆ ಗಡಿಗಿರಿಯಾಪುರ ತುಂಬಾ ಅಚ್ಚುಮೆಚ್ಚು, ಎಲ್ಲದಕ್ಕಿಂತ ಹೆಚ್ಚಿನದಾಗಿ. ಈ ಕಲೆಗಳು ನಾನಾದ್ರೂ ಕೂಡ
ನಾನು ಏನಾದ್ರು ಕಲೆ ಕಲ್ತಿದ್ದು ಸ್ವಲ್ಪ ಇದು ನಮ್ಮ ಮನೇಲಿ ಎಲ್ಲರೂ ಕೂಡ ಕಲಾವಿದ್ರೆ. ಹೊರಗಡೆ ಏನಾದ್ರು ಹೋಗಿ ನಾನಾರು ಸ್ವಲ್ಪ ಪ್ರಚಲಿತವಾಗಿ ಬೆಳೆದು ಬಂದಿದ್ದೀನಿ ಅಂದ್ರೆ ಮೂಲವಾಗಿ ನನಗೆ ತಾಯಿ ಲಕ್ಷ್ಮೀದೇವಮ್ಮನವ್ರ ಕಾರಣ. ಯಾಕೆಂದ್ರೆ ಅವರ ತಂಡದಲ್ಲಿ ನನ್ನೇನು ತಂಡ ಇರಲಿಲ್ಲ, ತಂಡದ ಜೊತೆಯಲ್ಲಿ ನನ್ನನ್ನು ಕರ್ಕೊಂಡೋಗಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೂ ಕೂಡ ನನ್ನನ್ನು ಬಿಂಬಿಸಿದರೆ ಅವರಿಗೆ ಮೊದಲನೇ ಕೃತಜ್ಞತೆಗಳನ್ನ ನಾನು ಹೇಳ್ತಾ ಇದ್ದೇನೆ. ಆಗ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 25-30 ವರ್ಷಗಳ ಕಾಲ, ನನ್ನ ವಯಸ್ಸು ಆಗಲೂ 18-19 ಇರ್ಬೋದು ಅಷ್ಟೇ. ಆ ವಯಸ್ಸಿನಿಂದಲೂ ಕೂಡ ನಮ್ಮ ಇವತ್ತೇನು ನಮಗೆಲ್ಲರಿಗೂ ಬೆಳಕಾಗಿ ಕೂತಿದ್ದಾರೆ ಜನಪದ ವಿಚಾರದಲ್ಲಿ, ಶ್ರೀಯುತ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಅವರು ರಾಜ್ಯ ಯುವ ಸಂಘಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅವಾಗಿನ ಜನಪದನ ಪರಿಷತ್ತನ್ನು ಹುಟ್ಟಾಕಿರ್ಲಿಲ್ಲ. ಆ ದಿನಗಳಲ್ಲೇ ಕೂಡ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದಾಗ ನಾನು ಕೂಡ ನಮ್ಮ ತರೀಕೆರೆ ತಾಲೂಕಿನ ಯುವ ಸಂಘಗಳ ಒಕ್ಕೂಟದ ರಾಜ್ಯ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಿಂದನೂ ಕೂಡ ನಾನು ಸುಮಾರು 25-30 ವರ್ಷಗಳಿಂದ ಬಾಲಾಜಿ ಸರ್ಗೂ ನನಗೂ ತುಂಬ ಕೂಡ ಅವಿನಾಭಾವ ಪರಿಚಯ. ಇಂಥವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಿರೋದು ನಮ್ಮ ಪುಣ್ಯ ಅಂತ ಅನ್ಕೋಬೇಕು, ಹೌದಲ್ವಾ? ಪುಣ್ಯನೇ. ಯಾಕೆಂದ್ರೆ ಯಾರು ಯಾವ್ದ್ರಲ್ಲಿ ಏನ್ ಕಲೆ ಇದ್ರು ಕೂಡ ಸ್ವಾರ್ಥವಾಗಿ ರಾಜಕೀಯವಾಗೋ ಯಾವ್ಯಾವ ಥರದಾಗೋ ಎಲ್ಲೆಲ್ಲ ಹೋಗಿ ಪದವಿಗಳು ಹುಡುಕಿ ಅಂತ ಹೋಗ್ಲಿಕ್ಕೆ ಅವರಿಂದ ರೆಕಮೆಂಡ್ ಮಾಡಿಸೋದು, ಇವರಿಂದ ರೆಕಮೆಂಡ್ ಮಾಡಿಸೋದು, ಇವೆಲ್ಲ ಮಾಡ್ತಾರೆ. ಇಲ್ಲಿ ಪರಿಷತ್ತಲ್ಲಿ ಆಗಿಲ್ಲ. ಯಾರು ಕೆಲಸ ಮಾಡ್ತಾರೋ, ಯಾರಿಗೆ ಆಸಕ್ತಿ ಇದೆ ಅಂತವ್ರನ್ನ ಕರೆದು ಹುಟ್ಟಾಕಿ ಅವ್ರಿಗೆಲ್ರಿಗೂ ಕೂಡ ಒಂದು ಗುಂಪಾಗಿ ಅಧಿಕಾರ ಕೊಟ್ಟು ಎಲ್ರಿಗೂ ಕೂಡ ಸದಾವಕಾಶ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಡೋದೇನಾದ್ರು ಇದ್ರೆ ಸಾಹಿತ್ಯ ಪರಿಷತ್ತಲ್ಲಿ ಕೂಡ ರಾಜಕೀಯ ನಡೀತದೆ, ತಿಪ್ಪೇಶಣ್ಣ ಅಲ್ಲೂ ಕೂಡ ರಾಜಕೀಯ ನಡೀತದೆ. ಆದ್ರೆ ರಾಜಕೀಯವನ್ನ ಬೆರೆಸ್ತಲೇನೆ ಏನಾರು ನಿಷ್ಕಲ್ಮಶವಾಗಿ ಯಾವುದೇ ಸರ್ಕಾರದ ಅನುದಾನಗಳನ್ನ ತೆಗೆದುಕೊಳ್ಳದೆ ಎಲ್ಲರ ಜನಾಭಿಪ್ರಾಯವಾಗಿ ಜನಗಳಿಂದನೇ ಜನಗಳಿಗೋಸ್ಕರ ಏನಾರು ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಜಾನಪದ ಪರಿಷತ್ ಬಿಟ್ರೆ ಮತ್ತೊಂದಿಲ್ಲ ಅಂತ ನಾನಾಗಿ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನನಗೇನಾದ್ರು ಕೂಡ ರಾಜ್ಯ ಮಟ್ಟದ ಚೇತನಶ್ರೀ ಪ್ರಶಸ್ತಿ ಕೊಟ್ಟರು. ಕಳೆದ ವರ್ಷ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಇಲಾಖೆ ವೈಜ್ಞಾನಿಕ ಪರಿಷತ್ ವತಿಯಿಂದ ರಾಜ್ಯ ಮಟ್ಟಕ್ಕೆ ಕೊಟ್ಟರು. ಅಲ್ಲಿ ಏನೇನು ಸಿಕ್ಕಿತ್ತು ಅಂದ್ರೆ ನನಗೆ ಇದೇ ಜನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದನ್ನ ಮೆಚ್ಚಿ, ನನ್ನ ಶೈಕ್ಷಣಿಕ ಕ್ಷೇತ್ರವನ್ನು ಮೆಚ್ಚಿ, ಸಮಾಜ ಸೇವೆಯನ್ನು ಮೆಚ್ಚಿ ನನಗೆ ಕೊಟ್ಟಿದ್ದು ನನಗೆ ರಾಜ್ಯ ಪ್ರಶಸ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥವರೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಂತ ಜಾನಪದವನ್ನ ಮೈಗೂಡಿಸ್ಕೊಂಡು ತನ್ನದೇ ಆದ ಕುಟುಂಬಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ಜನಗಳಿಗೆ ನನ್ನ ಸೇವೆ ಸಲ್ಲಬೇಕು ಅಂತ ಅಂದ್ಬಿಟ್ಟು ಜಾನಪದವ ಅಳಿಸದೆ ಉಳಿಸಿ ಬೆಳೆಸಬೇಕು ಅಂತ ಇಡೀ ದೇಶಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡು ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲರೂ ಕೂಡ ಸ್ಫೂರ್ತಿಯಾಗಿ ಬೆಳೆಸ್ತಾ ಇರ್ತಕ್ಕಂಥ ಬಾಲಾಜಿ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಭಗವಂತ ಅನ್ನೋದಕ್ಕಿಂತನೂ ನೀವು ಮಾಡ್ತಕ್ಕಂಥ ಸೇವೆ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಆರೋಗ್ಯ, ನಿಮ್ಮಲ್ಲಿರ್ತಕ್ಕಂಥ ಆಸಕ್ತಿ, ನಿಮ್ಮಲ್ಲಿರ್ತಕ್ಕಂಥ ಚಟುವಟಿಕೆನೇ ನಿಮಗೆ ಆಯಸ್ಸಾಗಿ ಪರಿಣಮಿಸುತ್ತೆ, ಬದಲಾಗುತ್ತೆ ಅಂತ ನಾನಾದ್ರೂ ಭಾವಿಸ್ತಾ, ಅದಕ್ಕೆ ಭಗವಂತ ಅಷ್ಟು ಅನ್ನಲಿ. ಅದು ಸದಾ ಅವ್ರ ಜೊತೆಗೆ ಇನ್ನು ಜನಪದ ಕಲಾವಿದಗಳು ಹುಟ್ಟಾಕ್ಲಿ, ಇಂತಿಂಥ ಕಲೆಗಳನ್ನ ಬೆಳೆಸ್ಲಿಕ್ಕೆ ಅವರು ನಮಗೆ ಜೊತೆನಲ್ಲಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಆಶಯ ನುಡಿ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನ್ನಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಸವಣ್ಣ ನಿನ್ನ ಸಗಣಿಯ, ಬಸವಣ್ಣ ನಿನ್ನ ಸಗಣಿಯ, ಬಸವಣ್ಣ ನಿನ್ನ ಸಗಣಿ ಬಲಿದ ಕೈ, ಎಸಳೋ ಏಲಕ್ಕಿ ಕೊನೆನಾಥ, ಎಸಳೋ ಏಲಕ್ಕಿ ಕೊನೆನಾಥ. ಎಲ್ಲ ಈ ಊರಿನ ಕ್ಷೇತ್ರಾಧಿಪತಿಯಾದ ದೇವರು ಸಿದ್ದೇಶ್ವರನಿಗೆ ಮೊದಲು ಹೊಂಚಿ, ಮತ್ತು ಈ ಊರಿನ ಎಲ್ಲ ಹಿರಿಯ ಗ್ರಾಮಸ್ಥರಿಗೂ ಹಿರಿಯರಿಗೆಲ್ಲರಿಗೂ ಹೊಂಚಿ ಈ ದಿನದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಜನಪದ ಬಾಲಾಜಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮನುಷ್ಯರು ಏನಾದರೂ ಸಾಧಿಸಬೇಕು ಅಂತ ಮನಸ್ಸು ಮಾಡಿದರೆ ಎಲ್ಲಿಂದ ಎಲ್ಲಿವರೆಗಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಆ ಬಾಲಾಜಿಯವರೇ ಸಾಕು. ನಾನು ಸುಮಾರು 26 ವರ್ಷದಿಂದಲೂ ಕೂಡ ಅವರು ಗೊತ್ತು. ಅವರು ನಾವು ಒಂದ್ಸರಿ ಬೀದರ್ಗೆ ಹೋಗಿದ್ವಿ, ಟ್ರೈನಿಂಗ್, ಗುಲ್ಬರ್ಗ ಬೀದರ್ ಬೀದರ್ ಅಲ್ಲಿ 5 ದಿವಸ ಇದ್ವಿ. ಅಲ್ಲಿ ಇದರಿಂದ ಅಲ್ಲಿ NYK ಹೋಗಿದ್ವಿ. ಆದರೂ ಅಲ್ಲಿ ಮಿಲಿಟ್ರಿಯವರು ಇರ್ತಾರಲ್ಲ ಅವ್ರು ಮಾಡಿದ್ರು. ಅಲ್ಲೊಬ್ರು ಕಾಸಿಲ್ ಕುಂತಿ ಅಂತ ಒಬ್ರು ಆಫೀಸರ್ ಇದ್ರು. ಅವರು
ಅವ್ರು ಇಷ್ಟಿದ್ರು, ಅವ್ರು ಏನು ಮಾಡ್ತಿದ್ರು, ಹೆಂಗೆ ಕಳಿಸ್ತಿದ್ರು ಇವರೆಲ್ಲ ಬೆಳಿಗ್ಗೆ ಎದ್ದ 5 ಗಂಟೆಗೆ ಎದ್ದು ಧ್ವಜಾರೋಹಣ ಮಾಡೋದು, ಮಾರ್ಚ್ ಪಾಸ್ಟ್ ಮಾಡೋದು ಎಲ್ಲ ಪ್ರತಿಯೊಂದು ಒಂದು ಸೆಕೆಂಡ್ ಹಿಂದೆ ಮುಂದೆ ಆಗಬಾರ್ದು. ಆ ಥರ ಇವು ಮುಂದೆ ಲೀಡರ್ಶಿಪ್ ಕಲಿಯೋಕ್ಕೆ ಅಂತ ತರಬೇತಿಯನ್ನು ಅವರು ಕಮಾಂಡ್ಗಳವರು ಮಿಲಿಟ್ರಿಯರು ಹಂಗೆ ಕಲಿಸ್ತಿದ್ರು. ನಾವು ಹೊಂದಿಸಿದ್ವಿ 2 ದಿವಸ. 2ನೇ ದಿವಸ ಎಷ್ಟೋ 150 ಜನ ಇದ್ವಿ ಅಲ್ಲಿ. ಅದೊಂದು ನಡುವೆ ಅದು ಊರಿಲ್ಲ, ನೋಡ್ತಾ ಒಂದು ದೊಡ್ಡ ಶಿವ ಐತೆ ಅಲ್ಲಿ, ಯಾರಾದರೂ ನೋಡಿರ್ಬೋದು ಆ ಕಡೆ ಹೋದವರು. ಅಲ್ಲಿ ಟ್ರೈನಿಂಗನ್ನು ಮಾಡಿದ್ರು. ಆಗ 150 ಜನ ಚಪ್ಪಲಿ ಬರೋರು ಹುಡುಗರು, ಎಲ್ಲ ಹುಡುಗರು ಹೆಂಗೆ ಬೇಕಂಗೆ ಎಲ್ಲ ಹಳ್ಳಿ ಹತ್ರ ಉಟ್ಕೊಡೆ ಹೋಗೋರು. ಯಾಕೆ ಅಲ್ಲಿ ಟೈಮ್ ಆಗಂಗಿಲ್ಲ, ಟೈಮ್ ಆದರೆ ಅವ್ರು ಪಿನಿ ಹೇಳ್ಕೊಂಡರು. ಆಗ ನಾಳೆ ಬೆಳಿಗ್ಗೆ ಒಬ್ಬರು ಬಂದು ನೋಡ್ತೀವಿ, ಕ್ಲೀನಾಗಿ ಅಷ್ಟು ಚಪ್ಪಲಿನೂ ಒಂದೇ ಸಮ ಜೋಡ್ತಿದ್ರು. ಅವ್ರವ್ರ ಚಪ್ಪಲಿ ಅವ್ರು ನೋಡಿ ಅವ್ರು ಹುಡುಕಿ. ಆಗ ಎಲ್ಲರಿಗೂ ಆಶ್ಚರ್ಯ, ಇದು ಯಾರಿರ್ಬೋದು ಅಂತ. ಒಬ್ಬರು ಕಾಸಿನ ಕುಡಿಸಿ ಇಟ್ಟಿದ್ರು ಅಲ್ಲಿ. ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಯಾರೇ ಹೇಳ್ಬೇಕು, ಮತ್ತೆ ಬೈಬೇಕು, ಮತ್ತೆ ನಾಳೆಯಿಂದ ಎಷ್ಟು ನೀಟಾಗಿ ಅವ್ರವ್ರು ಬದುಕೋ ಅವ್ರು ಕ್ಲೀನಾಗಿ ಅವ್ರು ಚಪ್ಪಲಿ ಬಿಡೋದು, ಅವ್ರು ತಟ್ಟೆ ತೊಳೆದಿಕ್ಕೋದು, ಅವ್ರು ರೋಟಿ ಇಕ್ಕೋದು, ಆಮೇಲೆ ಯಾವುದೇ ಮಾರ್ಚ್ಪಾಸ್ಟ್ಗೆ ಹೋಗು, ಪಾಠಕ್ಕೆ ಹೋಗು, ಎಲ್ಲಿಗೆ ಹೋದ್ರು ಕರೆಕ್ಟಾಗಿ ಆ ಟೈಮಿಗೆ ನಾವು ಟೈಮನ್ನು ಕೀಪಪ್ ಮಾಡಬೇಕು. ಆ ಥರ ಕಲಿಸಿದ್ರು. ಅಂಥವೆಲ್ಲ ಬೆಳೆದು ಆ ಟೈಮಿಂದು ಈ ಜನದ್ದು ಎಲ್ಲದನ್ನೂ ಕೂಡ ಅಂತ ಹೋದರೆ ಗೊತ್ತಾಗೋದು. ಅಲ್ಲಿಂದಲೂ ಕೂಡ ಅಳವಡಿಸ್ಕೊಂಡು ಜೀವನದಲ್ಲಿ ಆ ಟೈಮನ್ನು ಮಾಡ್ಕೊಂಡು ಬರುತ್ತೆ. ಈಗ ಇವತ್ತು ದೊಡ್ಡ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅಲ್ಲೂ ಕೂಡ ಅದಕ್ಕೆ ಯಾವುದು ಕೂಡ ಹಾಗೆ ಬರಲ್ಲ. ಕಷ್ಟಪಟ್ಟರೆ ಅದೇನು ದುಡ್ಡಿಂದಲ್ಲ, ಆದರೆ ನಮಗೆ ಮನಸ್ಸಿರಬೇಕು, ಕಲಿಬೇಕು, ಮಾಡಬೇಕು, ನಾವು ಮನಸ್ಸಿರಬೇಕು. ನಮ್ಮ ವಿಶಾಲಮ್ಮನವರು ಒಂದು ಅಧಿಕಾರಿಯಾಗಿದ್ದವರು, ಅಧಿಕಾರಿಯಾಗಿ ಜನಗಳ ಸೇವೆ ಮಾಡಿದ್ಲು. ಮತ್ತು ಅದರಲ್ಲೇ ಉನ್ನತ ಅದು ಎಲ್ಲ ದೊಡ್ಡ ಅಧಿಕಾರವನ್ನು ಕೂಡ ಅನುಭವಿಸಿ ಮತ್ತೆ ಮುಗಿದ ಮೇಲೆ ಅದೇನೋ ಅವರು ಕೂಡ 81ನೇ ಇಸ್ವಿಯಿಂದ ನಾನು ಅವ್ರಿಗೆ ಗೊತ್ತು. ನಾವು ರಾತ್ರಿ ಸ್ಕೂಲ್ ಅಂತ ಮಾಡ್ತಿದ್ದು, ಎಲ್ಲ ಹಳ್ಳಿಗೂ ಓದಿಲ್ದಾರ ರಾತ್ರಿ ಓದ್ಕೊಂಡಿಸ್ಕೊಂಡು ನಾವು ಅದಕ್ಕೆಲ್ಲ ಪಾಠ ಹೇಳ್ಕೊಡ್ತಿದ್ವಿ, ಸ್ಕೂಲ್ ಟೀಚರ್. ಹೌದು, ಆವಾಗ ಅಕ್ಕೂ ಕೂಡ ಆ ಕೆಲಸವನ್ನು ಮಾಡ್ತಿದ್ವಿ. BA ಓದ್ತಿದ್ವಿ. ಆವಾಗ ನಾನು 10 ವರ್ಷ ಮಾಡಿದೆ ಅದನ್ನು. ಏನು ನಮ್ಮ ಮನೆಗೆ ಕೂಡ್ಕೊಂಡು ರಾತ್ರಿ ಹೊತ್ತು ಹೇಳ್ಕೊಡೋದು, ಹಾಡು ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಅದ್ರ ಜೊತೆ ಇದಿರ್ತಿತ್ತಲ್ಲ, ಹಂಗಾಗಿ ನಡೀತಿತ್ತು. ಆವಾಗಿನಿಂದಲೂ ನಾವು ಪರಿಚಯ. ಆವಾಗಿನಿಂದಲೂ ಇಂಟ್ರೆಸ್ಟಾಗಿ ಮಾಡಿದ್ರು. ಪಾಪ 2 ಮಕ್ಕಳಾದ ಅವರು ಯಜಮಾನ್ರು ಕೆಲಸ ಸಿಕ್ತು. ಆ ಕೆಲಸ ನಿಸ್ವಾರ್ಥದಿಂದ ಅಷ್ಟು ಸೇವೆ ಮಾಡಿ ನಂತರ ಮತ್ತೆ ಯಾಕೆ ರಿಟೈರ್ಡ್ ಆಗಿ ಆರಾಮಾಗಿರ್ಬೋದು ಅಂತ ಈಗೇನು ಸಚೇರಿದ್ರು, ಮನೆ ಮಕ್ಕಳು ದುಡಿತಿದ್ರು. ಆದರೆ ಏನೋ ಆಕೆ ಒಂದು ಒಳ್ಳೆ ಮನಸ್ಸನ್ನು ಆ ಭಗವಂತ ಸಿದ್ದರಾಮಣ್ಣ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದೇವರು ಒಳ್ಳೇದು ಮಾಡಿ ಒಳ್ಳೆ ಕೆಲಸ ಮಾಡ್ತಾಳೆ, ಆರೋಗ್ಯವನ್ನು ಕೊಡಲಿ ಅಂತ ನಾನು ಕೂಡ ಬೆಳೆಸ್ತೀನಿ. ಮತ್ತು ನಮ್ಮ ಸವಿತಾ ಈಗ ಹೇಳಿದ್ರಲ್ಲ, ನಾನು ಇವತ್ತೇ ಆ ಗಾಡಿ ಮೇಲೆ ಹತ್ತಿದ್ದು ಅಂತ. ಆಗ ನಾನು ಮಧ್ಯಾಹ್ನ ಮಾಡಿದ್ದೆ, ಕಾರ್ ಓಡಿಸ್ಕೊಂಬಂದ್ರು. ಎಷ್ಟು ಚೆನ್ನಾಗಿ ಕಾರ್ ಓಡಿಸ್ತಿದ್ದೆ. ಹಿಂಗೆ ಕಲಿಬೇಕು ಹೆಣ್ಮಕ್ಳು. ಯಾಕೆಂದರೆ ಇನ್ನೊಬ್ರು ಆಶ್ರಯ ಇಲ್ದಂಗೆ ನಾವೆಲ್ಲಾದ್ರೂ ಹೋಗ್ಬೋದು ಬರ್ಬೋದಲ್ವಾ, ಈ ಥರ ಇರಬೇಕು ಹೆಣ್ಮಕ್ಳು ಅಂತ. ಅದಕ್ಕೆ ಅವ್ರು ಸುಮಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಸಂಘಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಆಮೇಲೆ ಡಾಕ್ಟ್ರೇಟ್ ಕೂಡ ಬಂದಿದೆ ಅವ್ರಿಗೆ. ಹೀಗೆ ಎಲ್ಲ ಸಂಘ ಸಂಸ್ಥೆ ಕೆಲಸವನ್ನು ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ. ಅಂಥವ್ರು ನಿಜವಾಗ್ಲೂ ನಮ್ಮ ಬಾಲಾಜಿ ಪುಣ್ಯವ, ನಮ್ಮ ಪುಣ್ಯವ, ನಮ್ಮ ಜಿಲ್ಲೆದ ಅಂಥವ್ರು ಒಂದು ವರ್ಕರ್ ಆಗಿ ನಮ್ಗೆ ಸಿಕ್ಕಿದ್ದಾರೆ. ಅದನ್ನು ನಾವೆಲ್ಲ ಉಪಯೋಗಿಸ್ಕೋಬೇಕು. ಈ ಗಂಡು ಮಕ್ಕಳೆಲ್ಲ ಈ ನಿಜವಾಗ್ಲೂ ನನಗೆ ಏನು ಖುಷಿ ಆಯ್ತು ಅಂದರೆ, ನೀವು ಗಂಡು ಮಕ್ಕಳು ಬಂದಿದ್ದೀರಲ್ಲ, ನೀವು ಮುಖ್ಯ. ನೀವು ಕಳ್ಸಿದ್ರೆ ನಾವು ಬರ್ಬೋದು, ಅದ್ರ ನಾವು ಹೋಗೋಕ್ಕಾಗಲ್ಲ. ಎಷ್ಟೇ ಆಗ್ತಿದ್ರು ಅದೆಷ್ಟು ಬರ್ತಿದ್ದೀನೋ, ಎಷ್ಟು ಕಾರ್ಯಕ್ರಮ ಬಿಟ್ಟಿದ್ದೀನೋ ಎಲ್ಲ ಖುಷಿಯಾಗಿ ಏನಾಗಿದ್ದ ದಿವಸ ಹೋಗೋದು. ಮತ್ತೇನಾರು ಒಂಚೂರು ಸಿಟ್ಟು ಮಾಡ್ಕೊಂಡಿದ್ರೆ ಅವತ್ತು ಹಂಗೆ ಸುಮ್ಮನೆ ಆಗ್ಬೇಕಾ? ಹೆಂಗೆ ಮಾಡ್ತೀಯ? ಅದಕ್ಕೆ ನಿಜವಾಗ್ಲೂ ಗಂಡು ಮಕ್ಕಳಿಂದಲೇ ಎಲ್ಲದೂ ಬೆಳೆಬೇಕಾದ್ದು. ನೀವು ಪ್ರೋತ್ಸಾಹ ಕೊಟ್ಟೆ ಹೆಣ್ಮಕ್ಳು ಎಲ್ಗೋದ್ರು ಇಂಥ ಪ್ರಶಸ್ತಿ ಬಂತು ಅಂದ್ರೆ ನನಗೆಲ್ಲದು ನನ್ನ ಗಂಡನ ಲೆಕ್ಕ. ಅವ್ರು ಕಳ್ಸೋಕ್ಕೆ ನಾನು ಬೆಳೆದು, ಅವ್ರು ಕಳ್ಸೋಕ್ಕೆ ನಾನು ಓದಿದ್ದು. ಅವ್ರಿಗೆ ರಾತ್ರಿ ಸ್ಕೂಲ್ ಮಾಡ್ತೀನಿ ಅಂದರೆ ಅದು ಮನೆಗೆ ಕೂತ್ಕೊಂಡಿದ್ವಲ್ಲ, ನನಗಿಲ್ಲ ಅವರೇ ಕೂತ್ಕೊಂಡು ಓದ್ಕೊಡ್ತಿದ್ರಲ್ಲವ ಹುಡುಗರಿಗೆ. ನನಗೆ ಮಾಡ್ತಿದ್ದೆ, ಸೇವ್ ಮುಗಿತು, ಹೋರಾಟ ಆಡ್ತಿದ್ದೆ, ಯಾವ್ದಾರು ಆಡ್ತಿದ್ದೆ, ಅವರೇ ಜಡ್ಜ್ ಮಾಡ್ತಿದ್ರು, ಇದು ಸರಿಯಾಯ್ತು ಇದು ಸರಿ ಇಲ್ಲ ಅಂತ. ಹಿಂಗೆ ಹೊಂದಾಣಿಕೆ ಇದ್ದರೆ ನಮ್ಮ ಕೆಲಸನೂ ಮಾಡ್ಕೋಬೋದು, ಆಮೇಲೆ ಜನಸೇವೆನೂ ಕೂಡ ಮಾಡ್ಬೋದು. ಗಂಡು ಮಕ್ಕಳು ಎಷ್ಟೇ ಹೆಣ್ಮಕ್ಳಿಗೊಂದ ಈಗ ಚೆನ್ನಾಗಿದೆ, ಈಗ ಹೆಣ್ಮಕ್ಳಿಗೂ ಚೆನ್ನಾಗಿದೆ. ಆದರೆ ಮನೆಯರದು ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ಹೆಚ್ಚಿಗೆ ಫ್ರೀಯಾಗಿ ಕೊಟ್ಟರೆ ನಮ್ಮೂರಾಗೆ ನಾವು ದೊಡ್ಡರಾಗ್ಬೋದು.
ಈಗ ಎಲ್ಲೂ ಇಲ್ಲ ಜಾನಪದ, ಎಲ್ಲೂ ಕಲಿಯಕ್ಕೆ ಹೋಗ್ಬೇಕಾಗಿಲ್ಲ. ನಮಗೆ ಎಲ್ಲ ನಾವು ನಡೆಯೋದು, ನುಡಿಯೋದು, ಹುಟ್ಟೋದು, ಸಾಯೋದು, ಹಬ್ಬಗಳು ಪ್ರತಿಯೊಂದು ಆ ಜಾನಪದವೇ. ಎಲ್ಲಿ ಹಬ್ಬ ಕರ್ಕೊಂಡ್ ಬಂತು ಅಂತ, ಮತ್ತೆ ಯಾವ ಹಬ್ಬಕ್ಕೆ ಯಾವ ಅಡುಗೆ ಮಾಡಬೇಕು ಅಂತ, ಇದೆಲ್ಲದೂ ನೋಡಿ. ಯಾವ್ಯಾವ ಹಬ್ಬಕ್ಕೆ ಯಾವ ಅಡುಗೆ ಮಾಡಲ್ಲ ನಾವು, ಅದೆಲ್ಲ ಜಾನಪದ. ಇದು ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು. ಅದನ್ನೆಲ್ಲ ನಾವು ತಿಳ್ಕೊಂಡ್ರೆ ಸಾಕು. ನಾವೆಲ್ಲೂ ಏನು ಕಲಿಯೋದು, ಹುಟ್ಟೋದಕ್ಕೈತೆ, ಸಾಯೋದಕ್ಕೈತೆ, ದುಃಖಕ್ಕೈತೆ, ಪ್ರತಿಯೊಂದಕ್ಕೂ ಜಾನಪದ. ಅದಕ್ಕೆ ಜಾನಪದ ಒಂದು ವಿಶ್ವವಿದ್ಯಾನಿಲಯ ಎಂಥ ದೊಡ್ಡ ಯಾವುದು ಕೂಡ ಎಲ್ಲರಿಗೂ ತಿಳಿಯಲ್ಲ. ಅವ್ರವ್ರಿಗೆ ತಿಳಿಯೋದಕ್ಕೆ ತಿಳಿತೈತೆ. ಈ ಜಾನಪದ ಎಲ್ಲರಿಗೂ ತಿಳಿಯುತ್ತೆ. ಎಂಥವ್ರಿಗೂ ಏನೇ ಮಾಡ್ತಿರು ಒಂದು ಜಾನಪದ ಗೀತೆಯನ್ನು ಆಡ್ಬಿಟ್ರೆ ಎಂಥಾರು ಮುಗ್ಧರಾಗಿ ಕೇಳ್ತಾರೆ. ಹಂಗೆ ಅಂತ ಜಾನಪದವನ್ನು ಉಳಿಸ್ಬೇಕು ಅಂದರೆ ನಿಜವಾಗ್ಲೂ ನಾವು ಮಾಡ್ದಾಗಲೇ, ಅದು ಕೇಳ್ದಾಗಲೇ ಆವಾಗ ಅದು ಉಳಿಯೋದು ಅಂತ ಕೆಲಸವನ್ನು. ಈಗ ಬರೀ ಆಡರೇ ಕಲಾವಿದ್ರಲ್ಲ, ಕೇಳರು ಕಲಾವಿದರು, ಅದು ಪ್ರೋತ್ಸಾಹ ಮಾಡೋದು ಕಲಾವಿದರು. ನಮ್ಮ ವಿಶಾಲ ಹಾಡು ಬಾಡಕ್ಕೆ ಬರ್ತಿರ್ಬೋದು, ಆಡ್ತಾರೆ ಹಾಕಿವಿ, ಆದ್ರೆ ಅದು ರಾಗಗಾಡಲ್ಲ ಅಂತ ಆಡಲ್ಲ ಅಷ್ಟೇ. ಹಂಗೆ ಆ ಜನಪದ ಕಲೆಯನ್ನು ಯಾರು ಪೋಷಣೆ ಮಾಡ್ತಾರೋ ಅವರು ಕಲಾವಿದರಿಗಿನ ಎಷ್ಟು ದೊಡ್ಡವರು. ಈಗ ಕಲಾವಿದರಿಗೆ 60 ವರ್ಷ ಆದಮೇಲೆ ಸಂಬಳ ಬರ್ತೈತಿ. ಅಷ್ಟೊತ್ತಿಗೆಲ್ಲ ಇಲ್ಲೆಲ್ಲ ತಾಂತಿರ್ತಾರೆ 500 ರೂಪಾಯಿ, ಇಲ್ಲೆಲ್ಲ ಹೊರಗೆ ಮಾಡ್ಕೊಳ್ತಾರೆ. ಆವಾಗ ಅಲ್ಲೇ ಎಲ್ಲಿ ಬರ್ತೈತಿ, ಅಲ್ಲಿಗೆ 2 ವರ್ಷ ಮಾಡಿದ್ದಾರೆ ಸರ್ಕಾರದಿಂದ ಜನಪದ ಕಲಾವಿದರಿಗೆ. ಈಗ ಹಿಂಗೆ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಅನೇಕ ಒಂದೊಂದು ಪ್ರಶಸ್ತಿಗಳನ್ನ ಅವ್ರನ್ನ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಟೈಮ್ ತನಕ 58 ವರ್ಷ ಆಗೋದ್ರೊಳಗೆ ಎಲ್ಲೂ ಸಂಬಳ ತಾಂದೇ ಇದ್ದರೆ ಆ ಜನಪದ ಸರ್ಕಾರದಿಂದ ಸಂಬಳ ಪಡಿಬೋದು. 2 ಸಾವಿರ ಕೊಡ್ತಾರೆ ಕಲಾವಿದರಿಗೆ. ಅದನ್ನು ಪಡೆಯೋ ತನಕ ನಮ್ಮ ಜನ ತಡೆಯಲ್ಲಿ ಈಗ ಮಾಡ್ಸೋರು ಇರ್ತಾರೆ, ಅಥವಾ ಮಾಡಿಸಿಲ್ಲ 500 ರೂಪಾಯಿ ತಾಣಂದ್ರೆ ಯಾರು ಕಾಯಕ್ಕೆ ಹೋಗ್ತಾರೆ. ಅವನಿಗೂ 10 ಸಾವಿರ ಕೊಟ್ಟರು ಮಾಡ್ಕೊತಾರೆ, ಒಂದು ಹತ್ರ ಮಾಡಿಸ್ತಿರ್ತಾರೆ. ಯಾವ ತರ್ಕ ಒಂದು ಅನುಕೂಲ ಆಗಲಿ. ಈಗ ಗೃಹಲಕ್ಷ್ಮಿ ಬರ್ತೈತೆ, ಯಜಮಾನತೆ ಬರ್ತೈತೆ, ಯಾವುದೋ ಒಂದು ಹೆಣ್ಮಕ್ಳಿಗೆ ಏನು ಬರ್ತೈತೆ ಅದು. ಈಗ ಒಂದು ಮನೆಗೆ ಒಂದು ಮನೆ ಚೆನ್ನಾಗಿ ನಡಿಬೇಕು ಅಂತಂದರೆ ಹೆಣ್ಮಕ್ಳಿಂದಲೇ, ಅದಕ್ಕೆ ಗಂಡು ಮಕ್ಕಳದೇ ಹೆಚ್ಚಿಗೆ ಸಹಾಯ ಬೇಕಾಗಿರೋದು. ಈಗ ಈ ಹಳ್ಳಿ ಒಳಗೆ ಹಳ್ಳಿಯಾಗೆ ಜನಪದ ಇರೋದು. ಈಗೇನಾಯಿತು ಅಂತ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕಮರ್ಷಿಯಲ್ ಮಾಡ್ಕೊಂಡು ಯಾರಾದರೂ ಕಲಿತು ಏನಾದರೂ ನೋಡ್ತಾರೆ, ಚಳಿ ತಕ್ಷಣ ಆಡ್ತಾರೆ. ಇವು ನಿಜವಾಗಿ ಆಡೋದು ಬಿಸಕಲ್ಲ ಆಡವು, ಆಮೇಲೆ ಸೋಬನೆ ಆಡವು, ಸುಗ್ಗಿ ಆಡವು, ಕುಣಿಯವ್ಯಾವು, ನೆಗ್ಗೆವ್ಯಾವು, ಕೋಲಾಟ, ಇನ್ನು ಯಾವುದು 700 ಅಂತ 25, 30, 250 ಅದಾವೆ ಇರಲಿ. ಅದ್ರಾಗೆ ಅಂಥ ಕಲೆಗೆ ಮಾತ್ರ ಬೆಲೆ ಇರುತ್ತೆ. ನಾವು ಒಂದ್ಸಲ ಕೇರಳಕ್ಕೆ ಹೋಯ್ತೀವಿ, ನಮ್ಮ ಹುಡುಗರೆಲ್ಲ ಕರ್ಕೊಂಡು ಕೇರಳಕ್ಕೆ ಹೋಯ್ತು 10 ಜನ. ಆಗ ನಾವು ಏನಾದರೂ ಕೋಲನ್ನು ತಂದಾನಿ ತಾನು ಕೋಲನ್ನು ಕೋಲೆ ಅನ್ನೋದು ಆಡ್ಬೇಕಾಯ್ತು. ಎಲ್ಲ ರೆಡಿಯಾಗಿ ಬರಬೇಕು. ಇಲ್ಲಿಂದ 10 ರಾಜ್ಯದವ್ರು ಹೋಗಿದ್ರು, 10 ಭಾಷೆ, ಒಬ್ರಿಗೂ ಕನ್ನಡ ಬರ್ತಿರ್ಲಿಲ್ಲ. ಆವಾಗ ನಾವು ಹೋದು ಇಲ್ಲಿಂದ ಅಲ್ಲಿ ತನಕ ಜನ ಹೋಗಿ ಕೂತ್ಕೊಂಡಿದ್ವಿ. ನಾವು ಆಮೇಲೆ ಲಾಸ್ಟ್ ಹೋಗಿ ಕೂತ್ಕೊಂಡ್ರೆ ಅವರು ಬರಬೇಕು. ಒಂದು ಗಂಡು ಒಂದು ಹೆಣ್ಣು ಆಯ್ತು ಬಂದ್ರು ಅವರು ತಂದಾನಿ ತಾನು ಅಂದ್ಬೇಕು ನಾವು. ಅವಾಗ ಅವ್ರು ಬಂದ್ರಲ್ಲ, ಗಂಡಾಗಿದ್ಲಲ್ಲ ಹುಡುಗಿ, ಅಷ್ಟು ತಪ್ಪ ಇತ್ತು, ಭಾಳ ಚೆನ್ನಾಗಿತ್ತು. ಆ ಅಂಗಿ ಪಂಜ ಹಾಕಿದ್ದವ್ರ ಜುಬ್ಬನು ಆಕೆ ನೋಡಿ ನನ್ನ ಪಕ್ಕದಾಗಿದ್ದಳು ಗಡ್ಡಲ್ಲಿ ಆಕೆ ನೋಡಿದ್ದೆ ಈಗ ನೊಕ್ಕಲು ಸುತ್ತಮ್ ನನಗೆ ತಡೆಯೋಕ್ಕೆ ಆಗಿಲ್ಲ. ನನಗೆ ಒಂದು 5 ನಿಮಿಷ ನೊಕ್ಕಲು. ಅಯ್ಯೋ ಸಮ ಇದೇನಪ್ಪ, ಇಷ್ಟೊಂದು ಜನ ಹಿಂಗೆ ಮಾಡ್ತೇ ಇಲ್ಲ. ಆವಾಗ ಏನು ಮಾಡ್ಬಿಟ್ಟೆ, ಹಿಂಗೆ ಇಟ್ಕೊಂಡು ಸಣ್ಣಗೆ ಬಿಟ್ಬಿಟ್ಟೆ. ಅವಾಗ ಹೆಂಗೆ ನಾನು ಒಳ್ಳೆ ಮೈಕು, ಒಳ್ಳೆ ಸ್ಟೇಜು, ವೈನಾಡಲ್ಲಿ. ಆಗ ಅದು ಸುಮ್ಮನಾದ. ಆವಾಗ ಅವ್ರಿಗೆ ಆಡಿದ್ರು. ಭಾಳ ಚೆನ್ನಾಗಿತ್ತು. ಕೇದೋ ಸಪ್ರೆ ಏನಂದರೆ ನಮ್ಮ ಮಾಡೋದು ಏನೂ ಗೊತ್ತಾಗಲ್ಲ. ಆದರೆ ಕಲೆ ಮಾತ್ರ ನಾವೇನ ತಂದಾನಿ ತಾನು ಅನ್ನೋದು, ತಂದಾನಿ ತಾನು ಅಂತ ಸ್ಟಾರ್ಟ್ ಮಾಡಿದ್ವಿ, ಆಡಿದ್ವಿ. ಅವ್ರೇನಂತ ತಿಳ್ಕೊಂಡ್ರು, ಇದು ಒಂದು ಹಾಡೋನು ಹಿಂಗೆ ನೊಕ್ಕೇನೋ ಆಡೋದು ಮಾಡ್ಕೊಂಡ್ರೆ ಯಾರಿಗೂ. ಹಂಗೆ ಜನಪದ ಏನಾದರೂ ಕಲಿಸ್ಲಿಕ್ಕೆ ನಾವೇನಾದರೂ ಸಾಧನೆ ಮಾಡ್ಬೋದು. ನಾವು ಈಗ ಗೋವಾ, ಮುಂಬೈ, ಡೆಲ್ಲಿ, ಬೇರೆ ದೇಶದಲ್ಲಿ ಕೂಡ ನಮ್ಮ ಜನಪದವನ್ನು ಹಾಡಿ ಅದಕ್ಕೂ ಕೂಡ ದಾಂಡ್ಯ ಅಂತಾರೆ, ಅದನ್ನು ಕೂಡ ಚಿಕ್ಕಗಂಟ ಕೂಡ ಆಡ್ಬೋದು. ಹಂಗೆ ಇಂಥ ಜಾನಪದವನ್ನು ಈಗ ಈ ಊರಿಗೆ ನಿಜವಾಗ್ಲೂ ನಾನು ಸಿದ್ದೇಶ್ವರ ಪುಣ್ಯವ ನಮ್ಮ ಪುಣ್ಯವ ಇಲ್ಲಿಗೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಇದು ನಡೀಲಿ, ಅನಂತ ದಿನ ನಡೀಲಿ. ಎಲ್ಲದಕ್ಕೂ ನೀವು ಮನಸ್ಸು ಮಾಡಿರಿ. ಈಗ ಸಿದ್ದಾರೋಡ್ ಮಠ ಐತಿ, ಅದು ಬೇರೆ ಮೂಲ, ಅದಂತೂ ತುಂಬ ಇಷ್ಟ. ಅದು ಆವಾಗಲೇ ಒಂದ್ಸರಿ ನೋಡಿದ್ದೆ. ಯಾರಪ್ಪರ ಮನೆಗೂ ಬರ್ತಿದ್ವಿ.
ಆ ಸಿದ್ಧ ರೋಡ್ ಪಕ್ಕದಲ್ಲೂ ಕೂಡ ಭಜನೆ ಕೂಡ ಮಾಡ್ತೀರಾ. ನಿಜವಾಗ್ಲೂ ಅದು ಕೂಡ ಒಳ್ಳೆಯದು, ಅದು ಮುಂದುವರಿಲಿ. ಮಾಡಿದರೆ ಭಗವಂತ ಅದರಲ್ಲೂ ಒಳ್ಳೇದು ಮಾಡ್ತಾನೆ. ನೀವು ಹೀಗೆ ಇದೇ ಥರ ನೀವು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದಾಗಿ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಏನಾದರೂ ನೀವು ಮಾಡಿ ಸಾಧನೆ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ವೇದಿಕೆ ಮೊದಲೇ ಎಲ್ಲರಿಗೂ ಸ್ವಾಗತ. ಆದ್ರೆ ಏನಪ್ಪ ಐತಿ ಅಂದ್ರೆ ಇಲ್ಲಿ ನಮ್ಮೂರು ಎಷ್ಟು ಒಂದು ಗೌರವಾನ್ವಿತವಾಗಿ ಇವತ್ತು ಒಂದು ಜಾನಪದ ಕಲೆ ಅನ್ನೋದಕ್ಕೆ ಎಷ್ಟು ಒಂದು ಬೆಲೆ ಗೌರವ ಇದೆ ಅನ್ನೋದಕ್ಕೊಂದು ಇವತ್ತು ಒಂದು ಸೃಷ್ಟಿಯಾದಂತ ದಿವಸ ಇವತ್ತು. ಆದ್ರೆ ಇವತ್ತು ನಾವು ಇವತ್ತು ಹೆಮ್ಮೆ ಪಡ್ಬೇಕಾಗಿದೆ. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಮಹಿಳೆಯರಾಗಿರ್ಲಿ ಯಜಮಾನರಾಗಿರ್ಲಿ ಇಷ್ಟು ಪ್ರೋತ್ಸಾಹ ಕೊಟ್ಟು ಇವತ್ತು ಒಂದು ದಿವಸ ನಮ್ಮೆಲ್ಲರಿಗೂ ಇಲ್ಲಿ ವೇದಿಕೆಗೆ ಇಷ್ಟು ವಿಜೃಂಭಣೆಯಿಂದ ನೀವು ಬಹಳ ಅಚ್ಚುಮೆಚ್ಚಿನದಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಕ್ಕೆ ನನಗೆ ನಿಜವಾದ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ಬೇಕಾಗಿತ್ತು. ಇವತ್ತು ಇದೇ ಗಿರಿಯಾಪುರ ಗ್ರಾಮ ಅಂತಕ್ಕದ್ದು ಮುಂದಿನ ದಿನಗಳಾಗ್ಲಿ ಯಾವಾಗಲಾಗಿರ್ಲಿ ಹಿಂದೆ ಆಗಲಿ ಮುಂದೆ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ ಪ್ರತಿನಿಧಿನ ಯಾವುದೇ ಒಂದು ಕೆಲಸ ಆಗಿರ್ಲಿ ಎಲ್ಲರೂ ನಾನು ತಾನು ಅನ್ನೋದ ರೀತಿಯಲ್ಲಿ ಎಲ್ಲರೂ ಮುಂದೆ ಬಂದು ಹೋಗಿದ್ದಾಗಿದ್ದರೆ ಗಿರಿಯಾಪುರವನ್ನ ಮುಂದಿನ ದಿನ ಎತ್ತಿ ರಾಜ್ಯದಲ್ಲಿ ಗೊತ್ತಿದೆ ಅಂತ ಗ್ರಾಮವನ್ನ ಮಾಡಬಹುದು. ಇವತ್ತು ಅದನ್ನ ಪ್ರತಿಯೊಬ್ಬರು ಕೂಡ ಈ ಗ್ರಾಮದಲ್ಲಿ ಎಲ್ಲರೂ ನಾನು ಅಂತಕ್ಕಂಥದ್ದು ಇರಬೇಕು ಅನ್ನೋ ಒಂದು ಉದ್ದೇಶದ ಪೂರ್ವಕ ನಾನು ಈಗ ಮಾತಾಡಕ್ಕೆ ಇಷ್ಟಪಡುತ್ತೇನೆ. ಆದರೆ ನಾನು ಕೂಡ ಗ್ರಾಮ ಪಂಚಾಯತಿನ ನೀವು ಏನು ಸಹಕಾರ ಕೊಡ್ತೀನಿ ಅಂತ ಒಂದು ಬಂದು ಕೇಳ್ಕೊಂಡ್ರು ಅದು ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಾರ್ಯಕಲಾಪಗಳು ನಮ್ಮೂರಲ್ಲಾಗ್ಲಿ ಒಳ್ಳೆ ಕೆಲಸಗಳಾಗ್ಲಿ ಅಭಿವೃದ್ಧಿ ಆಗಲಿ ಮುಂದೆ ಎಲ್ಲರೂ ಕೂಡ ಎಲ್ಲರೂ ಒಂದು ಸೌಜನ್ಯದಿಂದ ನಡ್ಕೊಂಡು ಹೋಗಿದ್ದಾದ್ರೆ ಮುಂದಿನ ದಿನ ನಮ್ಮೂರು ಇನ್ನೂ ಮಾದರಿ ಗ್ರಾಮವಾಗಿ ನಾವು ನೋಡ್ಬೇಕಂತ ದಿವಸಗಳು ಕೂಡ ಬರ್ತವೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ವೇದಿಕೆ ಮೇಲೆ. ಆದ್ರೆ ಈ ವೇದಿಕೆಗೆ ಎಲ್ಲರೂ ಗೊತ್ತಿರ್ತಕ್ಕಂಥ ಎಷ್ಟು ಹೇಳೋದು ಬೇಡ, ಈ ವೇದಿಕೆ ಎಲ್ಲರಿಗೂ ಆಹ್ವಾನಿಸುತ್ತಾ ನಾನು ಎರಡು ಮಾತುಗಳನ್ನು ಆಳಕ್ಕೆ ಕೊಟ್ಟದಂತ ಕಾಲಾವಕಾಶವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ನಮ್ಮೂರಿನಲ್ಲಿ ಜಾನಪದ ಪರಿಷತ್ನ ಈ ಸಮಾವೇಶ ನಂಬಿಕೊಂಡಿರೋದು ನಮಗೆ ತುಂಬಾ ಖುಷಿಯಾಗಿದೆ. ಮೊದಲನೇದಾಗಿ ರಾಜ್ಯಾಧ್ಯಕ್ಷರು ಈ ಗ್ರಾಮ ಘಟಕಕ್ಕೆ ಬರ್ತಾರೆ ಇಲ್ಲ ಅನ್ನೋದೇ ನಮಗೆ ತುಂಬಾ ಇದಾಗಿತ್ತು. ಬರೋದಿಲ್ಲ ಇಂಥ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಅವರು ತಾಲೂಕು ಲೆವೆಲ್ ಹೋಬಳಿ ಲೆವೆಲಲ್ಲಿ ಬರ್ತಾರೆ ಅಂತ. ಈ ನಮ್ಮ ಗ್ರಾಮ ಈ ನಮ್ಮ ಗಡಿ ಭಾಗದ ಈ ಗಡಿ ನಾಡಿಗೆ ಬಂದಿರೋದೇ ನಮ್ಮೂರಿನ ಹೆಮ್ಮೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜಾನಪದ ಅನ್ನೋದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋದೇ ಈ ಜಾನಪದ. ನಾನು ಒಬ್ಳು ಮೂಲತಃ ಕಲಾವಿದರ ಮನೆಯಿಂದ ಬಂದಿರೋ ಹೆಣ್ಮಗಳೇ ಆಗಿದ್ದೀನಿ. ನಮ್ಮೂರಿನ ಸೊಗಡು ಏನಪ್ಪಾ ಅಂದ್ರೆ ಜಾನಪದ ಮತ್ತು ಭಜನೆ. ಇದು ನಮ್ಮೂರಿನ ಹಳ್ಳಿಯ ಸೊಗಡು, ಇದು ನಮ್ಮೂರಿನ ಹೆಮ್ಮೆ ಅಂತ ಹೇಳ್ತೀನಿ. ಇಲ್ಲಿ ನಮ್ಮೂರಿನಲ್ಲಿರುವಂತ ಮಕ್ಕಳು ಆಗ್ಲಿ ವೀರಗಾಸೆ ಅನ್ನೋದು ರಾಜ್ಯ ಹೋಬಳಿ ಮತ್ತೆ ತಾಲೂಕು ಅಲ್ಲ ಅಂತಾರಾಜ್ಯದಲ್ಲೂ ಹೆಸರುವಾಸಿಯಾಗಿದೆ. ಸಿದ್ದೇಶ್ವರ ಯುವಜನ ವೀರಗಾಸೆ ಕಲಾತಂಡ ಅಂತ ನಮ್ಮೂರು ಹೆಸರುವಾಸಿಯಾಗಿದ್ದರಿಂದ ಇದು ನಮ್ಮ ಜಾನಪದ ಇದಕ್ಕೆ ಒಂದು ಅಚ್ಚುಮೆಚ್ಚು ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನಷ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಧನ್ಯವಾದಗಳು. ಜಿಲ್ಲಾ ವತಿಯಿಂದ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜೆ ಮೊದಲಿಗೆ ಧನ್ಯವಾದಗಳು. ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಿಜವಾಗ್ಲೂ ನಮಗೆ ಒಂದು ಹಬ್ಬದ ರೀತಿ ವಾತಾವರಣ ಆಗಿದೆ. ನಮ್ಮೂರಿನಲ್ಲಿ ಇಂಥ ಎಲ್ಲ ಮಹಿಳೆಯರು ಇಷ್ಟೊಂದು ಸಹಕಾರ ಕೊಟ್ಟು ಗಂಡ್ಮಕ್ಳು ಆಗಲಿ ಎಲ್ಲರೂ ತುಂಬ ಹೃದಯದಿಂದ ಬಂದು ಎಲ್ಲರೂ ಸಹಕರಿಸಿರ್ತಾರೆ. ಹಾಗೂ ಪ್ರತಿ ಮನೆಗೂ ಹೋಗಿ ನಾವು ಕೇಳಿದಾಗ ಅವ್ರ ಕೈಲಾದಂಥ ಭಕ್ತಿ ಕೊಟ್ಟು ನಮ್ಮನ್ನೆಲ್ಲರನ್ನು ಹುರಿದುಂಬಿಸಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆಸಲು ಉತ್ತೇಜನ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸರ್ವರಿಗೂ ನಾನು ವಂದಿಸುತ್ತಾ ನನ್ನ ಈ ಒಂದೇ ಒಂದು ಕಳಕಳಿಯ ಮನವಿ ಅಂದರೆ ತುಂಬ ಜನ ಕಲಾವಿದರಿರ್ತಕ್ಕಂಥ ಮನೆಯಲ್ಲಿ ಯಾಕೋ ಮುಂದಕ್ಕೆ ಬಿಡಕ್ಕಾಗ್ತಿಲ್ಲ ಅಂತ ಅವ್ರು ವೈಯಕ್ತಿಕವಾಗಿ ಬರ್ತಿಲ್ಲೋ ಗೊತ್ತಿಲ್ಲ. ನಿಜವಾಗ್ಲೂ ಕಲೆಯನ್ನ ಬೆಳೆಸೋಣ, ಉಳಿಸೋಣ, ನಾವೆಲ್ಲರೂ ಕಲಾವಿದರಾಗೋಣ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಿಜವಾಗ್ಲೂ ಎಲ್ಲ ಕಲೆಯಲ್ಲಿ ಬೆಲೆ ಇದೆ. ಕಲೆಗೆ ಒಂದು ಮಹತ್ವ ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದಿದ್ದಾರೆ. ಅವರಿಗೆ ಎಲ್ಲರೂ ನಮಗೆ ಎಲ್ಲಿ ಹೋಗಿಲ್ಲ ಅಂತ ಒಂದು ಸೌಭಾಗ್ಯ ನಮ್ಮೂರಿಗೆ ಸಿಕ್ಕಿತೆ ಅಂದ್ರೆ ನಾವೇ ಪುಣ್ಯವಂತರು ಅಂತ ಹೇಳ್ತಾ ನನಗೆ ಮಾತಾಡೋದು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು.
ಶ್ರೀ ಗುರುಭ್ಯೋ ನಮಃ. ಈ ದೇವರ ಸನ್ನಿಧಿಯಲ್ಲಿ ಪಾದಾರವಿಂದಗಳಿಗೆ ನಮಿಸುತ್ತಾ ಮತ್ತೆ ಮೊದಲನೇದಾಗಿ ನಾನು ಈ ಊರಿನ ಹಿರಿಯರೆಲ್ಲರಿಗೂ ಕೂಡ ನಾನು ಚರಣ ಮುಟ್ಟಿ ನಮಸ್ಕರಿಸ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಇಷ್ಟೊಂದು ಜನ ಹಿರಿಯರು ಯಾವ ಕಾರ್ಯಕ್ರಮದಲ್ಲೂ ಬಂದಿರೋದನ್ನು ನಾನು ನೋಡಿಲ್ಲ ಜಾನಪದ ಇದರಲ್ಲಿ. ಅದಕ್ಕೋಸ್ಕರ ನಾನು ಇಲ್ಲಿಂದಲೇ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಮಹಿಳಾ ಮಣಿಗಳು, ನಾನು ಈ ಬೆಳಗ್ಗೆ ಬಂದ ತಕ್ಷಣ ನೋಡಿದೆ ಇದು ಯಾಕೆ ಹಿಂಗೆ ಗಾಡಿ ಅಡ್ಡ ಇಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡೆ. ಅವಾಗ ಗೊತ್ತಾಯಿತು ಇಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಎತ್ತಿನ ಗಾಡಿ ಏನು ನಾನು ಯಾವಾಗಲೂ ಹತ್ತಿದ್ದೀನಿ. ನಾನು ಇಲ್ಲೇ ಹತ್ತಿರದ ಮಲ್ಲೇನಲ್ಲಿ ನನ್ನ ತವ್ರ ಮನೆ, ಗಂಡನ ಮನೆ ಗೊಂಡೆದಲ್ಲಿ, ನಾವಿರೋದು ತರೀಕೆರೆಯಲ್ಲಿ. ಹಂಗಾಗಿ ನನಗೆ ಹಳ್ಳಿ ಸೊಗಡು ಎಲ್ಲ ಇದೆ. ಯಾರೋ ಬೇರೆ ಬೆಂಗಳೂರಿಂದ ಬಂದಾರೆ ಅಂತ ಅನ್ಕೋಬೇಡಿ, ಇದ್ದಾರೆ ನಮ್ಮ ತಮ್ಮ ತಿಪ್ಪೇಶಪ್ಪನವರು ಮತ್ತು ನಮ್ಮ ಮಂಜಯ್ಯರು ಎಲ್ಲ ನಮ್ಮ ಹತ್ರ ಬರ್ತಿದ್ದವರು ಆಫೀಸಲ್ಲಿದ್ದಾಗ. ಹಾಗಾಗಿ ನಾನು ನೋಡಿದೆ ಗಾಡಿ ಹತ್ತದಂಗೆ ಅಂತ ಹತ್ತಿದ್ವಿ ಅಂತೂ ಇಷ್ಟು ಮೈ ಹೊತ್ಕೊಂಡು ಹತ್ತೋದು ಕಷ್ಟ ಅಲ್ವಾ, ಆದರೂ ಹತ್ತಿ ಬಂದ್ವಿ. ನಿಜವಾಗ್ಲೂ ಅದೊಂದು ಮರೆಯಲಾರದ ಪ್ರಸಂಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸ ಎಲ್ಲೂ ಕೂಡ ಗಾಡಿಯಿಂದ ಮೆರವಣಿಗೆ ಮಾಡಿಸ್ಕೊಂಡು ಮದುವೆಯಲ್ಲಿ ಮಾಡಿದ್ರು ಅಂತ ಕಾಣುತ್ತೆ. ಮದುವೆಗೆಲ್ಲ ಹಿಂದೆ ಗೊತ್ತಿದೆ ತಾನೆ, ಮದುವೆ ಮನೆಗಳಲ್ಲಿ ಅಂದರೆ ನಮ್ಮ ಕಾಲದಲ್ಲಿ, ಈ ಕಾಲದಲ್ಲೆಲ್ಲ ಮದುವೆಯಲ್ಲಿ ಎಡೆಮಣೆ ಹಿಂಗೆ ಅಡ್ಡಾಕಿ ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ರು. ಅಂತ ಒಂದು ಸಂದರ್ಭ ನೆನೆಸ್ಕೊಳ್ತಾ ಇವತ್ತು ಬಂದ್ವಲ್ಲ, ಅದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾವು ಅದರಲ್ಲೂ ಹೇಳ್ತಿದ್ರು, ಈಗ ಎಲ್ಲರೂ ಮಾತಾಡಿದಾಗಲೂ ಹೇಳಿದ್ದಾರೆ, ರಾಜ್ಯದಿಂದ ಇಲ್ಲಿಗೆ ಬಂದಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಇಂಥ ಒಂದು ಗ್ರಾಮಕ್ಕೆ, ಅದು ಪುಣ್ಯ ಅಂತ. ನಿಜವಾಗ್ಲೂ ಹೆಚ್ಚಿನದಾಗಿ ಹೇಳ್ಬೇಕು ಅಂದರೆ ಅದು ಪುಣ್ಯ ಅಂತಲೇ ಹೇಳಬೇಕು. ನಿನ್ನೆ ಕೂಡ ಅವರು ಆಗಲ್ಲ ಮೇಡಮ್ ಅಂತಿದ್ರು. ನೀವು ಹೋಗ್ಲಿಲ್ಲ ಅಂದರೆ ನಾನು ರಗ್ಗೊತ್ಕೊಂಡು ಮಂಕಂತೀನಿ ಅಂತ ಹೇಳ್ಬಿಟ್ಟೆ ಅತ್ಲಾಗೆ. ನೀವು ಬರಲಿಲ್ಲ ಅಂದರೆ ನನಗೆ ಹುಷಾರಿಲ್ಲ ಸರ್, ನಾನು ಹೋಗೋದೇ ಇಲ್ಲ, ನಾನು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ ಅಂತಂದೆ. ಮೇಡಮ್ ಹುಷಾರಿಲ್ಲ ಅಂತಿರಲ್ಲ, ಮುಂದಕ್ಕೆ ಹಾಕ್ಬಿಟ್ಟಿದ್ರು. ಅದು ಸಾಧ್ಯನೇ ಇಲ್ಲ ಸರ್. ಆ ಹೆಣ್ಮಕ್ಳು ಎಷ್ಟು ಖುಷಿಯಿಂದ ಎಲ್ಲ ಜೋಡಿಸ್ಕೊಂಡಿದ್ದಾರೆ. ನನಗೆ ಅವ್ರನ್ನ ನಿರಾಶೆ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನು ಬರ್ತೀನಿ, ನನಗೆ ಏನಾರು ಆಗಲಿ ಬರ್ತೀನಿ, ನಾನು ಟ್ಯಾಬ್ಲೆಟ್ಸ್ ತಗೊಂಡು ನೀವು ಬರಲೇಬೇಕು ಅಂತ ಪ್ರಾಮಿಸ್ ಮಾಡಿರೋದು. ದೇವ್ರ ಮೇಲೆ ಹಣೆ ಹಾಕಿ ಒಪ್ಪಿಸ್ಕೊಂಡು ಬಂದಿದ್ದೀನಿ. ನಂಬ್ತೀರಾ ಹೆಂಗೋ? ನಾನು ನಂಬಿರೋ ಅಜ್ಜನ ಮೇಲೆ ಹಣೆ ಹಾಕ್ಬಿಟ್ಟೆ, ಇಲ್ಲ ಸರ್ ನೀವು ಅಜ್ಜನೇ ಬರಲೇಬೇಕು ಅಂತ. ಆ ಥರ ಆದಮೇಲೆ ಅವ್ರು ಸುಮ್ಮನಾಗಿದ್ದು. ಹಂಗಾಗಿ ಬಂದಿದ್ದಾರೆ. ಇವತ್ತು ಹೇಳ್ತಾ ಇದ್ರು, ನಾವಾಗೆ ಹೋಗಿ ಕೇಳಿದ್ರು ಬರೋಲ್ಲ, ಕರೆಯೋದು ಕಷ್ಟ ಅಂತ ಮಂಜಯ್ಯನವರು. ಅಂಥ ಕಾಲದಲ್ಲಿ ಇವತ್ತು ರಾಜಧಾನಿಯಿಂದ, ಜಿಲ್ಲೆಯಿಂದ, ತಾಲೂಕು ಮಟ್ಟದಿಂದ ಎಲ್ಲರೂ ಕೂಡ ಇಲ್ಲಿಗೆ ಈ ಒಂದು ಗ್ರಾಮಕ್ಕೆ ಬಂದಿದ್ದಾರೆ ಅಂದರೆ ಅದು ಹೆಮ್ಮೆಯ ವಿಷಯ. ಅದು ಜಾನಪದದ ಸೊಗಡು, ಜಾನಪದನೇ ಎಳ್ಕೊಂಡು ಬಂದಿರೋದು ಇಲ್ಲಿ ತನಕ. ಅದಕ್ಕೂ ಮುಖ್ಯವಾಗಿ ಈ ಮಾದೇವಿ ಮತ್ತು ಅವಳ ತಂಡ ಇದೆಯಲ್ಲ, ತುಂಬ ಅದ್ಭುತವಾದ ಗ್ರೂಪ್. ನೋಡಿದೆ ನಾನು ಬೆಳಿಗ್ಗೆ ಎಲ್ಲ ಒಂದೇ ಥರ ಯೂನಿಫಾರ್ಮ್ ಹಾಕ್ಕೊಂಡು ಚಂದ. ಈಗ ಮಾಡಿಸಿದ್ರೆ ಕಾರ್ಯಕ್ರಮನ ಕೆಲವರು ಮನಸ್ಸೇ ಇರಲ್ಲ, ಮನಸ್ಸು ಮಾಡಿದಾರೆ. ಇದು ಮನಸ್ಸು ಮುಖ್ಯ ಅಂತ ಮನಸ್ಸು ಮಾಡಿದಾರಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ ಹುಡುಕು, ನಾವು ಅನ್ನೋದು ಕೇಳೋದು, ಇದು ಹೆಂಗ್ ಮಾಡ್ಬೇಕು ಮೇಡಮ್, ಇದನ್ನು ಅಮ್ಮ ಅಂತಾನೆ ಕರೆಯುತ್ತೆ. ನನಗೆ ತುಂಬ ಖುಷಿ ಆಯ್ತು, ಮಗಳ ಸಮಾನ ಅಂತ ಒಂದು ಇದರಲ್ಲಿ ಕೇಳಿ ಇಷ್ಟೊಂದು ರೆಡಿ ಮಾಡಿದ್ದಾರೆ. ಮಧು ನಿಂಗಪ್ಪ ಅವರು ಕೂಡ ಇದ್ರ ಬಗ್ಗೆ ತುಂಬ ಇದು ಮಾಡಿದ್ರು. ನಮ್ಮ ಪುಷ್ಪಕ್ಕ ಕೂಡ ಹುಷಾರಿಲ್ಲ ಅಂದರೂ ಕೂಡ ನಿನ್ನೆ ಬಂದು ಇದುವರೆಗೂ ಈ ಕಾರ್ಯಕ್ರಮನೆಲ್ಲ ವ್ಯವಸ್ಥಿತವಾಗಿ ತಾಲೂಕು ಅಧ್ಯಕ್ಷರಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸವಿತಾ ಸತ್ಯನಾರಾಯಣ ಅವರು ಕೂಡ ಬರಲೇಬೇಕು, ನೀವು ನಿಮ್ಮ ಹೆಸರು ಹಾಕಿದ್ದೀವಿ, ನೀವು ಎಷ್ಟು ದೂರ ಆದರೂ ಬರಲೇಬೇಕು ಅಂತಂದ್ರು. ಅಲ್ಲಿಂದ ಕೂಡ ಗಾಡಿ ತಗೊಂಡು ಬಂದರು ಇಲ್ಲಿ ತನಕ. ಅದ್ರ ಜೊತೆಗೆ ಅವರ ಮಾದೇವರ ಯಜಮಾನ್ರು ಇದ್ದಾರಲ್ಲ, ಅದು ನಮಗೆ ತುಂಬ ಖುಷಿ. ಅವ್ರ ಮೇಲೆ ಬರಬೇಕಿತ್ತು, ಸ್ಟೇಜ್ ಮೇಲೆ ಬಂದು ಸನ್ಮಾನ ಮಾಡಿಸ್ಕೋಬೇಕಿತ್ತು. ಅವ್ರ ಕೆಳಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರ ಸಹಕಾರ ತುಂಬ ಇದೆ. ನಾನು ನೋಡಿದೆ, ಪ್ರತಿ ಒಂದಕ್ಕೂ ಕೂಡ ಗಂಡು ಮಕ್ಕಳ ಸಹಕಾರ ಇಲ್ಲಿ ತುಂಬ ಚೆನ್ನಾಗಿದೆ. ಮಂಜಯ್ಯರಾಗಲಿ, ತಿಪ್ಪೇಶಣ್ಣರಾಗಲಿ, ಯಾರೇ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಳಿದರೆ ಒಂದು ಹೆಣ್ಣು ಮುಂದೆ ಬರಬೇಕು ಅಂದರೆ ಗಂಡಿನ ಹಿಂದೂ ಇರುತ್ತೆ. ಗಂಡು ಮುಂದೆ ಹೋಗ್ತಾ ಅಂದರೆ ಬೆಳವಣಿಗೆ ಆಗ್ತಾ ಇದ್ದಾನೆ ಅಂದರೆ ಅವನ ಹಿಂದೆ ಹೆಣ್ಣಿನ ಸಹಕಾರನೂ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಊರಿನಲ್ಲಿ ಎಲ್ಲ ಗಂಡು ಮಕ್ಕಳು ಕೂಡ ಅವರಿಗೆ ಸಾಥ್ ಕೊಟ್ಟಿರೋದ್ರಿಂದ ಇಷ್ಟರ ಮಟ್ಟಿನ ಕಾರ್ಯಕ್ರಮ ಆಗಕ್ಕೆ ಸಾಧ್ಯ ಆಗಿದೆ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಎಲ್ಲ ಗಂಡು ಮಕ್ಕಳಿಗೂ ಜೋರಾಗಿ ಒಂದು ಚಪ್ಪಾಳೆ ಬರಲಿ. ಯಾಕೆಂದರೆ ರಾಜು ಸರ್ ನನಗೆ ಗೊತ್ತಿರೋ ಅಂತಾರೆ, ಆದರೂ ಕೂಡ ಅವರು ಅಷ್ಟೆಲ್ಲ ಮುಂದೋಗಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರಲ್ಲ, ಅದು ಒಂದು ದೊಡ್ಡ ಒಂದು ಇದು ಅಂತ ಹೇಳಬೇಕು. ಅವ್ರು ದೊಡ್ಡ ಗುಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂಥ ಸಹಕಾರ ತುಂಬ. ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಜಾಸ್ತಿ ಮಹಿಳೆಯರನ್ನೇ ಹಾಕೊಳ್ಳೋದು. ಆದರೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ನಮಗೆ ಎಲ್ಲ ಸಹಕಾರನೂ ಬೇಕು ಅನ್ನೋದಕ್ಕೋಸ್ಕರ ಮೋಹನ್ ಕುಮಾರ್ ಸರ್ ಮತ್ತು ನಮ್ಮ ನಿರಂಜನ್ ಸರ್, ಆಮೇಲೆ ನಮ್ಮ ಮಂಜಯ್ಯರು, ನಮ್ಮ ಮಾಸ್ಟ್ರು ಮತ್ತು ನಮ್ಮ ತಿಪ್ಪೇಶಣ್ಣ, ಇವರು ಕೂಡ ವೇದಿಕೆ ಮೇಲಿದ್ದು ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದು ಜಾನಪದ ಅನ್ನೋದು ಹುಟ್ಟಿನಿಂದ ಸಾವಿರ ತನಕ ಇರೋ ಅಂಥದ್ದು, ಇವತ್ತಿಂದಲ್ಲ. ಇದು ತೊಟ್ಟು ಅಥವಾ ಈಗಲಂತೂ ಹೇಳ್ಬೇಕಂದ್ರೆ ಗರ್ಭದಿಂದ ಹಿಡಿದು ಭೂಮಿ, ತಾಯಿ ಗರ್ಭದಿಂದ ಭೂಗರ್ಭಕ್ಕೆ ಹೋಗೋ ತನಕಲೂ ಕೂಡ ಜಾನಪದ ಇರೋ ಅಂಥದ್ದು. ಅಂಥ ಒಂದು ಜಾನಪದನ ನಮ್ಮ ಇವತ್ತು ಭಾರತೀಯ ಪರಂಪರೆ, ಇದು ಸಂಸ್ಕೃತಿ, ಇದನ್ನು ಉಳಿಸೋದಕ್ಕೆ
ಈ ರಾಜ್ಯಾಧ್ಯಕ್ಷರು ಪಣ ತೊಟ್ಟು ನಿಂತಿದ್ದಾರೆ. ಇವತ್ತು ಕೂಡ ಖಾಲಿ ಚಕ್ರ ಕಟ್ಟಿ ತಿರುಗ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು ಅಂತ ಒಂದು ಶ್ರಮ ಬೀಳ್ತಾ ಇದ್ದಾರೆ. ನಾವು ಎಲ್ಲೋ ಒಂದ್ ದಿವಸ ಬಂದು ಸಾಥ್ ಕೊಡೋದಲ್ಲ, ಅವ್ರು ಪ್ರತಿದಿನ ಒಂದೊಂದು, ಇವತ್ತು ಇಲ್ಲಿದ್ದಾರೆ ಅಂದ್ರೆ ನಾಳೆ ಇನ್ನೊಂದು ಯಾದಗಿರಿ, ಬಾಗಲಕೋಟೆ ಎಲ್ಲಿ ಇದ್ದಾರೆ ಅಂತಲೇ ಹೇಳೋದು ಕಷ್ಟ. ಆ ಥರ ಸುತ್ತಿ ಇವತ್ತು ಜಾನಪದನ ಉಳಿಸ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ನಾನಂತೂ ವೈಯಕ್ತಿಕವಾಗಿ ಕೂಡ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. 6 ತಿಂಗಳು ಅಧ್ಯಕ್ಷ ಆಗಲ್ಲ ಅಂತ ಸತಾಯಿಸಿದ್ರು, ಕೊನೆಗೆ ನೀವೇ ಆಗಬೇಕು ಅಂತ ಹೇಳ್ಬಿಟ್ಟು ನನಗೆ ಆರ್ಡರ್ ಕೊಟ್ಟರು. ಅದು ಇವತ್ತು ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಮಾಡಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ತುಂಬ ಓಡಾಟ, ಈ ಏಜಲ್ಲೂ ಕೂಡ ನಾನು ಓಡಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿದೆ ರಿಟೈರ್ಡ್ ಇವು ಅಂತ. ಆದರೂ ಕೂಡ ನನಗೆ ಇದರಲ್ಲಿ ತುಂಬ ಸಂತೋಷ ಇದೆ. ಈ ಕೆಲಸ ಮಾಡೋದ್ರಿಂದ ನನಗೆ ನೆಮ್ಮದಿ ಇದೆ. ಜೊತೆಗೆ ಹೆಣ್ಮಕ್ಳನ್ನ ಹೊರ ಥರ ಕೆಲಸ ನನಗೆ ತುಂಬ ಇಷ್ಟ. ನಾನು ಡ್ಯೂಟಿಲಿದ್ದಾಗಲೂ ತುಂಬ ಹೆಣ್ಮಕ್ಳಿಗೆ ಸಹಕಾರ ಕೊಟ್ಟಿದ್ದೀನಿ, ತರಬೇತಿಗಳು ಕೊಟ್ಟಿದ್ದೀನಿ. ಹಾಗೆ ಕೂಡ ನನಗೀಗ ಎಲ್ಲೇ ಇರಲಿ ಕಲಾ ಪ್ರತಿಭೆಗಳನ್ನ ಹೊರ ತೆಗೆಯುವಂಥ ಕೆಲಸ ಮಾಡ್ಲಿಕ್ಕೆ ನನಗೆ ತುಂಬ ಇಷ್ಟ. ಇವತ್ತು ಎಷ್ಟೋ ಜನ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳೆಲ್ಲ ಮಾಡಿದ್ರು, ಅದೆಷ್ಟು ಖುಷಿ ಆಗುತ್ತಲ್ಲ. ಅವಕ್ಕೊಂದು ಅವಕಾಶ ಬೇಕು. ಯಾರಿಗಾದ್ರೂ ಅಷ್ಟೇ ಒಂದು ವೇದಿಕೆ ಇರಬೇಕು. ವೇದಿಕೆ ಇಲ್ಲದೆ ರೋಡಲ್ಲಿ ಆಡ್ಕೊಂಡು ಹೋಗಕ್ಕೆ ಬರಲ್ಲ. ಅಂತ ಒಂದು ವೇದಿಕೆಗಳನ್ನ ಈ ಜಾನಪದ ಕಲ್ಪಿಸ್ಕೊಡ್ತಾ ಇದೆ. ಮುಂದುವರಿಯಲಿ ಅಂತ ಹೇಳ್ತಾ, ಮತ್ತೆ ಈ ಎಲ್ಲ ಇವತ್ತು ಕೂಡ ಜಾನಪದ ವಿಶ್ವವಿದ್ಯಾನಿಲಯ ಕೂಡ ನಮ್ಮ ಗೋರೂರು ಚನ್ನಬಸಪ್ಪನವರು ಸ್ಥಾಪನೆ ಮಾಡಿದ್ದಾರೆ. ಅದೊಂದು ಹೆಮ್ಮೆ ವಿಷಯ. ಅದರಲ್ಲೂ ಅಜ್ಜಂಪುರ ತಾಲೂಕಂತೂ ಜಾನಪದಕ್ಕೆ ಹೇಳಿ ಮಾಡಿಸಿದಂಥದ್ದಕ್ಕೆ ಅದಕ್ಕೆಲ್ಲ ಸಾಕ್ಷಿಗಳು ಇಲ್ಲೇ ಇದ್ದಾವೆ. ಇವೆರಡೂ ಇದಾರಲ್ಲ, ಇವರೆಲ್ಲ ಜಾನಪದ ಸಾಕ್ಷಿಗಳು. ಅಂಥದನ್ನ ನಾವು ಉಳಿಸ್ಕೋಬೇಕು. ಯಾರೇ ಮಾತಾಡೋದು ತರೀಕೆರೆ ತಾಲೂಕಲ್ಲಿ ಮಾತಾಡಿದ್ರು ಹೇಳೋದೇನೆಂದ್ರೆ ಅಜ್ಜಂಪುರದಲ್ಲಿ ಜಾನಪದ ಕಲೆ ಉಳಿದಿದೆ, ಬೆಳೀತಾ ಇದೆ. ಅಲ್ಲಿ ಹೆಚ್ಚಿನದಾಗಿ ಅಲ್ಲಿ ಕಲಾವಿದರು ಜಾಸ್ತಿ ಅಂತ ಅದನ್ನ ಒಪ್ಪಬೇಕು. ಮಾಳೆನಲ್ಲಿ ಬಸಪ್ಪ, ಲಕ್ಷ್ಮೀದೇವಮ್ಮ ಇಂಥವ್ರನ್ನೆಲ್ಲ ನೆನೆಸ್ಕೊಂಡ್ರೆ, ಮುಖ್ಯವಾಗಿ KR ಲಿಂಗಪ್ಪನವರ ಹೋಬಳಿ ಇದು. KR ಲಿಂಗಪ್ಪನವ್ರ ಕಾಲದಿಂದಲೂ ಕೂಡ ಇಲ್ಲಿ ಜಾನಪದ ಉಳಿತಾ ಬಂದಿದೆ. ಹಿಂದೆಲ್ಲ ನಿಮಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಸಣ್ಣೋಳು ಹೋಗಿ ಕುತ್ಕೊಂತಿದ್ದೆ. ನಮ್ಮ ಅಮ್ಮರೇ ಅವರೆಲ್ಲ ಹೋಗಿ ಅವ್ರದ್ದು ಏನಾದ್ರು ಬಂದಿದ್ದಾರೆ ಅಂದರೆ ಬೆಳಗಾಗಿ ನಾನೆದ್ದು ಯಾರ್ಯಾರನ್ನೇನು ಹೇಳಿ ಅವೆಲ್ಲ ಕೇಳಕ್ಕೆ ಗೊಪ್ಪಟ್ಟೆ ಅಂತ ಹೇಳ್ತಾರೆ, ಗೊತ್ತಾ? ಅದು ಹೊತ್ಕೊಂಡು ಹೋಗಿ ಕುತ್ಕೊಳ್ಳೋರು ರಾತ್ರಿ ಕೂಡ ಚಳಿನಲ್ಲಿ. ಅಂತ ಒಂದು ಕಲಾವಿದರುಗಳು ಇದು ಓಡಾಡಿದಂಥ, ಉಸಿರಾಡಿದಂಥ ನೆಲ ಇದು. ಇಲ್ಲಿ ಚೆನ್ನಾಗಿ ಹೆಚ್ಚಿನದಾಗಿ ಬೆಳೀಲಿ ಅಂತ ಹೇಳ್ತಾ, ಮತ್ತೆ ನೀವೆಲ್ಲರಿಗೂ ಕೂಡ ಹೊಸದಾಗಿ ನೂತನವಾಗಿ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಪದಾಧಿಕಾರಿಗಳಿಗೆ ಮತ್ತೆ ಎಲ್ರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಂತ ಅಭಿನಂದಿಸುತ್ತಾ, ಜಾಸ್ತಿ ಆಯ್ತಂತ ನಮ್ಮ ಡಿಪ್ರೆಷನ್ ಆಯ್ತು. ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ತಾಯಂದ್ರಿಗೆ ಎಲ್ರಿಗೂ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಇದು ಒಂದು ಸಮ್ಮೇಳನ ಮಾಡೋಣ. ನೀವೆಲ್ಲರೂ ಸಾಥ್ ಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಜಾನಪದ. ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನೂತನವಾಗಿ ಪದವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಗಡಿಗಿರಿಯಾಪುರದ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಕೂಡ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಪರವಾಗಿ, ತಾಲೂಕಿನ